ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂತ ಬಲಪರಾಕ್ರಮವನ್ನು ಹೊಂದಿರುವಂತಹ ಮಹಾ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ದೇವ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂತ ಮಾತುಗಳನ್ನು ಆಲೋಚನೆ ಮಾಡಿ ತಿಳಿದುಕೊಳ್ಳುವಂತ ಉದ್ದೇಶದಿಂದ ನಾವೆಲ್ಲರೂ ಬಂದಿದ್ದೇವೆ. ಸೇರಿ ಬಂದಿರುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸು. ಅವ್ರು ಬಂದಿರುವಂತ ಉದ್ದೇಶವನ್ನ ಸಫಲಪಡಿಸಿ ದೇವ. ಅವರು ಸರಿಯಾದಂತ ರೀತಿಯಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಅನುಗ್ರಹಿಸು. ಆ ನಿನ್ನ ಮಾತುಗಳನ್ನು ಹೇಳಲಿಕ್ಕಿರುವಂತ ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಹೇಳಲು ಸಹಾಯ ಮಾಡು. ಅವ್ರಿಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ಈ ಮಾತುಗಳು ಹೌದೋ ಏನೋ ಎನ್ನುವಂತ ವಿಷಯದಲ್ಲಿ ದೇವ ಪರಿಶೀಲನೆ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು ತಂದೆ. ಈ ವಿಷಯಗಳಲ್ಲಿ ಕೇಳಿದ್ದು ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ದೇವ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವ ಜನರೇ, ಒಂದು ಅಮೂಲ್ಯವಾದಂತ ಸಂಗತಿಯನ್ನ ನೋಡಿಕೊಳ್ಳೋಣ ಬೈಬಲ್ನಿಂದ. ಅದೇನು ಅಂದ್ರೆ, ನಿಮ್ಮ ಮರಣ ಶಾಸನವನ್ನ ಮಾರ್ಪಡಿಸಿಕೊಳ್ಳಬಲ್ಲಿರೋ ಎಂಬುದಾಗಿ. ಮತ್ತೆ ಹೇಳ್ತೀನಿ, ನಿಮ್ಮ ಮರಣ ಶಾಸನವನ್ನ ಮಾರ್ಪಡಿಸಿಕೊಳ್ಳಬಲ್ಲಿರೋ ಎಂಬುದಾಗಿ. ಯಾಕೆ ಈ ಒಂದು ಅಂಶವನ್ನ ನಾವು ಆಲೋಚನೆ ಮಾಡಿ ನೋಡ್ಬೇಕು ಅಂದ್ರೆ, ಇಲ್ಲ, ಈ ಒಂದು ಮೊದಲನೇದಾಗಿ ಈ ಒಂದು ಅಂಶದ ಹೆಸರು ಅರ್ಥವು ಏನು ಅಂದ್ರೆ, ನಮ್ಮೆಲ್ಲರಿಗೂ ಕೂಡ ದೇವ್ರು ಒಂದು ಸಮಯದಲ್ಲಿ ಮರಣ ಶಾಸನವನ್ನ ಬರೆದಿದ್ದಾನೆ. ಆ ಮರಣ ಶಾಸನ ಏನು ಅಂದ್ರೆ, ಇಂಥ ಮನುಷ್ಯನು ಇಂಥ ದಿನ ಹುಟ್ಟಿದಾಗಿನಿಂದ ಅವನು ಇಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕಿ ಇಷ್ಟನೇ ದಿನದಲ್ಲಿ ಆತನು ಈ ಲೋಕವನ್ನು ಬಿಡಬೇಕು ಎಂಬುದಾಗಿ ಆತನು ತೀರ್ಮಾನವನ್ನು ಮಾಡಿದ್ದಾನೆ. ಮೊದಲೇನೇನೆ ಎಲ್ಲ ಮನುಷ್ಯರಿಗೂ ಮೊದಲೇ ತೀರ್ಮಾನವನ್ನು ಮಾಡಿದ್ದಾನೆ. ಆ ತೀರ್ಮಾನ ಮಾಡಿದಂತ ಸಮಯವನ್ನ ನಾವು ಮಾರ್ಪಡಿಸಿಕೊಳ್ಳುವುದಕ್ಕಾಗುತ್ತಾ ಎನ್ನುವಂಥದ್ದೇ ನಾವು ಇವತ್ತು ಆಲೋಚನೆ ಮಾಡಿ ನೋಡಿಕೊಳ್ಳುತ್ತಿರುವಂತ ಅಂಶ. ಯಾಕೆ ಇದನ್ನು ನೋಡಿಕೊಳ್ಳಬೇಕು ಅಂತ ಅಂದ್ರೆ, ಇವತ್ತು ಭೂಮಿಯ ಮೇಲೆ ಹುಟ್ಟಿದಂತ ಪ್ರತಿ ಮನುಷ್ಯನು ಕೂಡ ಮರಣಿಸ್ತಾನೆ ಇದ್ದಾನೆ. ಈ ಮರಣಿಸ್ತೀವಿ ಎನ್ನುವಂತ ವಿಚಾರ ತಿಳಿದಿದ್ರು ಕೂಡ ನಾವು ಹೇಗಾದ್ರೂ ಮಾಡಿ ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವಂತ ಒಂದು ಪ್ರಯತ್ನವನ್ನ ಮಾಡಿ, ಎಷ್ಟೋ ಅದರ ಬಗ್ಗೆ ಪರಿಶೋಧನೆಗಳನ್ನ ಮಾಡಿ, ಕೊನೆಯದಾಗಿ ಅವರಿಗೆ ಸಿಕ್ಕಿರುವಂತ ಪ್ರತಿಫಲ ಅವರ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತದ್ದೇ ಹೊರತು ಬೇರೆ ಯಾವುದು ಕೂಡ ಸಿಕ್ಕಿಲ್ಲ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂತ ವಿಚಾರ. ಯಾಕೆಂದ್ರೆ ಕೆಲವೊಂದು ವಿಜ್ಞಾನಿಗಳು ಮಾಡಿರುವಂತ ಪ್ರಯೋಗಗಳಲ್ಲಿ ಆಗಿರುವಂತ ವಿಫಲಗಳೇ ನಮ್ಮ ಕಣ್ಣ ಮುಂದೆ ಇರುವಂತ ವಿಫಲಗಳೇ. ಅಂದ್ರೆ ಅವರ ಯಾರಾದ್ರೂ ಒಬ್ರು ಮರಣವನ್ನ ಹೊಂದಿದ್ರೆ ಹೋಗಿ ಅವರ ಕುಟುಂಬವನ್ನ ಸಂತೈಸಿ ಆ ಕುಟುಂಬಕ್ಕೆ ಸಮಾಧಾನವನ್ನ ಹೇಳಿ ಆ ಒಂದು ಏನು ಅವ್ರನ್ನ ಆಧರಿಸುವಂತ ಕೆಲಸವನ್ನ ಮಾಡ್ತಾರೆ ಹೊರತು ಸತ್ತವ್ರನ್ನ ಬದುಕಿಸುವಂತದ್ದಾಗಿರ್ಬೋದು, ಇಲ್ಲ ಒಬ್ಬ ವ್ಯಕ್ತಿಯ ಆಯುಷ್ಕಾಲವನ್ನ ಹೆಚ್ಚಾಗಿ ಕಡಿಮೆಯಾಗಿ ಮಾಡುವಂತದ್ದಾಗಿರ್ಬೋದು, ಯಾವ ಮನುಷ್ಯನ ಕೈಯಲ್ಲಿ, ಈವನ್ ಡಾಕ್ಟರ್ಗಳ ಕೈಯಲ್ಲಿ ಇಲ್ಲ ಎನ್ನುವಂಥದ್ದನ್ನ ಖಚಿತವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ದೇವ್ರು ಮನುಷ್ಯನ ಮರಣಶಾಸ್ತ್ರವನ್ನ ಆತನು ಮಾಡಿದ್ದಾನೆ. ಈಗ ಮರಣವು ಎನ್ನುವಂಥದ್ದು ಶಾಸನವ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮರಣ ಎನ್ನುವಂಥದ್ದು ಶಾಸನವ. ಶಾಸನ ಅಂದ್ರೆ ಒಂದು ತೀರ್ಮಾನ ಮಾಡುವಂಥದ್ದು. ಅದು ಮರಣವೇನುವಂಥದ್ದು ದೇವರ ತೀರ್ಮಾನವ ಇಲ್ಲ ದೇವರ ಶಾಸನವ ಅಂತ ಅಂದ್ರೆ ಖಚಿತವಾಗಿ ಅದು ಶಾಸನವೇ. ಮರಣವು ಶಾಸನವೇ ಆಗಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ಈ ಒಂದು ಮರಣ ಶಾಸನವನ್ನ ಯಾರು ಮಾಡಿದ್ದಾರೆ ಅಂದ್ರೆ, ಮೊದಲು ತಂದೆಯಾದಂತ ದೇವರೇ ಮಾಡಿದ್ದಾನೆ. ಅಂದ್ರೆ ಆದಿಯಲ್ಲಿ ಮೊದಲು ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿದ್ದನು. ತಂದೆ ಹೇಳಿದಂತ ರೀತಿಯಲ್ಲಿ ಮಗನಾದಂತ ಯೇಸು ಕ್ರಿಸ್ತನು ಮಾಡ್ತಾನೆ. ಇದನ್ನು ಖಚಿತವಾಗಿ ಯೋಹಾನ್ ಸುವಾರ್ತೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆತನು ಮಾಡುವಂತ ಕ್ರಿಯೆಗಳಲ್ಲಾಗಿರ್ಬೋದು, ಆತನು ಮಾಡುವಂತ ಬೋಧನೆಗಳಲ್ಲಾಗಿರ್ಬೋದು, ಆತನು ಎಲ್ಲವನ್ನ ಹೇಳ್ತಾನೆ. ನಾನು ನನ್ನ ತಂದೆ ಹೇಳಿದ್ದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನನ್ನ ತಂದೆ ನನಗೆ ಏನ್ ಮಾಡು ಅಂತ ಹೇಳಿದಾನೆ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ತಂದೆ ನನ್ನಲ್ಲಿ ಇದ್ದುಕೊಂಡು ಈ ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ. ತಂದೆ ನನ್ನಲ್ಲಿ ಇದ್ದುಕೊಂಡು ಈ ಮಾತುಗಳನ್ನ ಮಾತನಾಡುವಂತ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಇವೆಲ್ಲವನ್ನ ಆತನು ಹೇಳ್ತಾನೆ. ಆದರೆ ತಂದೆ ಏನ್ ಹೇಳಿದ್ರು ಯೇಸು ಕ್ರಿಸ್ತನು ಮಾಡ್ತಾನೆ ಅಂತ ನೋಡಿದ್ರೆ ಮಾಡ್ತಾನೆ. ಆದ್ರಿಂದ ಮರಣ ಶಾಸನವನ್ನ ಮಾಡಿದಂತವನು ಕೂಡ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಈ ಮರಣ ಶಾಸನವನ್ನ ಮಾಡಿದಂತವನು ಮರಣಿಸಬೇಕು. ವಾಕ್ಯದ ಪ್ರಕಾರವಾಗಿ ಇಲ್ಲಿ ಚೆನ್ನಾಗಿ ಗಮನಿಸಿ, ತಂದೆಯಾದಂತ ದೇವರು ಯಾವ ರೀತಿಯಾಗಿ ಆತನು ಹೇಳಿದನೋ ಆ ರೀತಿಯಾಗಿನೇ ಬಂದು ಆತನು ಭೂಲೋಕದಲ್ಲಿ ಎಲ್ಲಾ ಕಾರ್ಯಗಳನ್ನ ಆತನು ಮಾಡಿದ್ದಾನೆ.
ಆ ಒಂದು ಆದಿಯಲ್ಲೂ ಕೂಡ ಪರಲೋಕದಲ್ಲೂ ಕೂಡ ಆ ಒಂದು ದೇವರು ಹೇಳಿದಂತ ಮಾತುಗಳಿಗೆ ಅನುಸಾರವಾಗಿಯೇ ಯೇಸು ಕ್ರಿಸ್ತನು ಎಲ್ಲವನ್ನ ಆತನು ಮಾಡಿದ್ದಾನೆ. ಆದ್ರೆ ದೇವರ ಮಾತುಗಳನ್ನು ಹೊರತುಪಡಿಸಿ ಮಾಡಿರುವಂತ ಕಾರ್ಯವು ಯಾವುದೇ ಒಂದು ಧೂಳು ಕಣಗಷ್ಟು ಕೂಡ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆತನು ತಂದೆಗೆ ವಿಧೇಯನಾಗಿದ್ದ ಎನ್ನುವಂಥದ್ದು ಖಚಿತವಾಗಿ ಗೊತ್ತಾಗುತ್ತೆ. ಆದ್ರಿಂದ ತಂದೆಯಾದಂತ ಆ ದೇವರು ಹೇಳಿದಂತ ಮಾತಿಗನುಸಾರವಾಗಿ ಯೇಸು ಕ್ರಿಸ್ತನು ಮರಣ ಶಾಸನವನ್ನ ಬರ್ದಿದ್ದಾನೆ. ಅಂದ್ರೆ ಈ ಮರಣ ಶಾಸನವನ್ನ ಬರೆದಂತವನು ಮರಣಿಸಬೇಕು. ಇದನ್ನ ಖಚಿತವಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ತಂದೆಯಾದಂತ ದೇವರು ಆತ್ಮ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಯೋಹಾನ ಸುವಾರ್ತೆ 4:24 ಏನಿದೆ, ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಇದೆ. ಅಂದ್ರೆ ದೇವರ ಆತ್ಮಕ್ಕೆ ಸಾವಿಲ್ಲ ಎಂಬುದಾಗಿಯೂ ಖಚಿತವಾಗಿ ನಮಗೆ ಗೊತ್ತಿದೆ. ಯಾಕೆ ಅಂತ ಅಂದ್ರೆ, ಈಗ ದೇವರು ಯಾವ ರೀತಿಯಾಗಿ ಇರುವಾತನಾಗಿದ್ನೋ, ಅಂದ್ರೆ ದೇವರಿಗೆ ಯಾವ ರೀತಿಯಾಗಿ ಹುಟ್ಟು ಸಾವು ಎನ್ನುವಂಥದ್ದಿಲ್ವೋ, ಅಂದ್ರೆ ಆ ದೇವರಿಂದ ಬಂದಿರುವಂತ ನಮ್ಮ ಆತ್ಮಕ್ಕೂ ಸಾವಿದೆ ಅಂದ್ರೆ ಇಲ್ಲ. ಇದೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಿರುವಂತ ವಿಚಾರ. ಈಗ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆತ್ಮನಿಗೆ ಸಾವಿದೆಯಾ ಅಂತ ನೋಡುವಾಗ ಆತ್ಮಕ್ಕೆ ಸಾವೇ ಇಲ್ಲ. ಅದು ಮನುಷ್ಯನ ಆತ್ಮವಾಗಿರ್ಬೋದು, ಜಂತುಗಳ ಆತ್ಮವಾಗಿರ್ಬೋದು, ದೇವದೂತರ ಆತ್ಮಗಳಾಗಿರ್ಬೋದು, ದೇವರಾತ್ಮವೇ ಆಗಿರ್ಬೋದು. ಯಾರ ಆತ್ಮಕ್ಕೂ ಯಾವತ್ತಿಗೂ ಸಾವು ಎನ್ನುವಂಥದ್ದಿಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ದೇವರ ಆತ್ಮ ಸ್ವರೂಪನಾಗಿರುವಂತ ಕಾರಣ ದೇವರು ಅಮರನು, ಆತನು ಇರುವಾತನು. ಆತನಿಗೆ ಯಾವುದೇ ಒಂದು ಮರಣ ಎನ್ನುವಂಥದ್ದಿಲ್ಲ. ಆತನಿಗೆ ಹುಟ್ಟಿದಂತ ಜ್ಯೇಷ್ಠ ಕುಮಾರನೇ ಯೇಸು ಕ್ರಿಸ್ತನು. ಅಂದ್ರೆ ಈತನ ತಂದೆಯ ಕೆಲಸದಲ್ಲಿ ಪಾಲು ಹೊಂದಿದಂತವನಾಗಿದ್ದ ಅಂತ ಅಂದ್ರೆ ಖಚಿತವಾಗಿ ಯೋಹಾನ ಸುವಾರ್ತೆ 1:1 ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಒಂದು ಕೆಲವೊಂದು ರೆಫರೆನ್ಸ್ ಗಳನ್ನ ಓದ್ಕೊಂಡು ಬೇಗ ಬೇಗ ಮುಂದೆ ಹೋಗೋಣ. ಯೋಹಾನ ಸುವಾರ್ತೆ 1:1 ವಚನವನ್ನ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಿಲ್ಲದೆ ಯಾವುದು ಕೂಡ ಉಂಟಾಗಿಲ್ಲ. ಅಂದ್ರೆ ಈ ಸೃಷ್ಟಿಯನ್ನ ಮಾತ್ರವೇ ಅಲ್ಲ, ಚೆನ್ನಾಗಿ ಇಲ್ಲಿ ಗಮನಿಸಿ. ಈ ಸೃಷ್ಟಿಯನ್ನ ನಾವೇ ಅಂದ್ಕೊಂಡಿದ್ವಿ, ಈ ಸೃಷ್ಟಿಯನ್ನು ಉಂಟು ಮಾಡಿರುವಂತದ್ದೆಲ್ಲ ಕ್ರಿಸ್ತನ ಮೂಲಕವಾಗಿಯೇ ಅಂತನ. ಅಂದ್ರೆ ಈ ಸೃಷ್ಟಿಯನ್ನು ಹೊರತುಪಡಿಸಿ ಪರಲೋಕದಲ್ಲಿಯೂ ಕೂಡ ಕೋಟ್ಯಾನು ಕೋಟಿ ದೇವದೂತರು ಉಂಟಾಗಿದಾರಲ್ಲ, ಇವ್ರು ಯಾರ ಮೂಲಕವಾಗಿ ಉಂಟಾಗಿದ್ದಾರೆ ಅಂದ್ರೆ ಕ್ರಿಸ್ತನ ಮೂಲಕವಾಗಿಯೇ ಉಂಟಾಗಿದ್ದಾರೆ. ನಾವೆಲ್ಲರೂ ಕೂಡ ಒಂದು ಸಮಯದಲ್ಲಿ ಆ ದೇವ್ರ ಹತ್ರ ಇದ್ದಂತಲ್ಲ, ನಾವೆಲ್ಲ ಆತ್ಮಗಳಾಗಿ ದೇವ್ರ ಹತ್ರ ಇದ್ವಲ್ಲ, ನಾವು ಯಾರ ಮೂಲಕವಾಗಿ ಉಂಟಾಗಿದ್ವಿ ಅಂದ್ರೆ ಕ್ರಿಸ್ತನ ಮೂಲಕವಾಗಿಯೇ ಉಂಟಾಗಿದ್ವಿ. ಅದೇ ಎಫೆಸ 2:10 ಖಚಿತವಾಗಿ ಹೇಳುತ್ತೆ, ನೀವೆಲ್ಲರೂ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವೇ ಕ್ರಿಸ್ತ ಯೇಸುವಿನಲ್ಲಿ ಮೊದಲೇ ಸೃಷ್ಟಿಸಲ್ಪಟ್ಟಿದ್ದೀವಿ ಅಂತ. ಅಂದ್ರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿಯೇ ಉಂಟಾಗಿದ್ವಿ. ನಾವು ಈ ಭೂಲೋಕವನ್ನ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಅದು ತಪ್ಪು. ಪರಲೋಕದಲ್ಲಿ ದೇವದೂತರು ಕೂಡ ಕ್ರಿಸ್ತನ ಮೂಲಕವಾಗಿ, ನಾವು ಕೂಡ ಕ್ರಿಸ್ತನ ಮೂಲಕವಾಗಿ, ಪರಲೋಕವೆಲ್ಲವೂ ಕೂಡ ಕ್ರಿಸ್ತನ ಮೂಲಕವಾಗಿ ಅನ್ನೋದನ್ನ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಆದಿಯಲ್ಲಿ ತಂದೆಯ ಬಳಿಯಲ್ಲಿ ಕೇಳು ಕಳೆದುಕೊಂಡಂತ ಪ್ರಕಾರ ಯೇಸು ಕ್ರಿಸ್ತನ ಏನ್ ಮಾಡಿದ್ದಾನೆ, 2000 ವರ್ಷಗಳ ಹಿಂದೆ ಒಂದು ಮನುಷ್ಯ ಕುಮಾರನಾಗಿ ಭೂಲೋಕದಲ್ಲಿ ಬಂದು ತನಗೋಸ್ಕರ ಬರೆಯಲ್ಪಟ್ಟಂತ ಕೆಲಸವನ್ನ ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಖಚಿತವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ತನಗೋಸ್ಕರ ಏನ್ ಬರೆಯಲ್ಪಟ್ಟಿತ್ತೋ, ಯೇಸು ಕ್ರಿಸ್ತನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿತ್ತೋ ಅದರ ಪ್ರಕಾರವಾಗಿ ಆ ದೇವರ ಪ್ರಣಾಳಿಕೆಯ ಮೇರೆಗೆ ಆತನು ಭೂಲೋಕದಲ್ಲಿ ಬಂದು ಆ ಕೆಲಸವನ್ನ ಜರುಗಿಸುವಂತವನಾಗಿದ್ದಾನೆ. ಅದೇ ಇಬ್ರಿಯರಿಗೆ ಬರೆದ ಪುಸ್ತಕ 10:7 ವಚನದಲ್ಲಿ ಖಚಿತವಾಗಿ ಕಾಣುತ್ತೆ. ಅದನ್ನ ಓದಿ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು. ಇಲ್ಲಿ ನಾನು ಹೇಳಿದಂತ ಮಾತು ಇದನ್ನು ಗಮನಿಸಿ. ದೇವರ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂದ್ರೆ ದೇವರ ಒಂದು ಅನಾದಿಯ ಪ್ರಣಾಳಿಕೆ ಇತ್ತು, ಅದನ್ನ ನೆರವೇರಿಸುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೀನಿ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ಯೇಸು ಕ್ರಿಸ್ತನ ವಿಚಾರದಲ್ಲಿ ಬರೆಯಲ್ಪಟ್ಟಿದೆಯಂತೆ. ಅಂದ್ರೆ ಯೇಸು ಕ್ರಿಸ್ತನ ವಿಚಾರದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಆತನು ಇದನ್ನೆಲ್ಲವನ್ನ ಭೂಲೋಕದಲ್ಲಿ ಮಾಡಿದಂತ ಕಾರ್ಯವೆಲ್ಲವೂ ಕೂಡ ಮೊದಲೇ ತೀರ್ಮಾನವಾಗಿತ್ತು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಮಾಡಿರುವಂತ ಪ್ರತಿಯೊಂದು ಕಾರ್ಯವೂ ಕೂಡ ಶೆಡ್ಯೂಲ್. ಅಂದ್ರೆ ದೇವರು ಮೊದಲೇ ತೀರ್ಮಾನ ಆಯ್ತು, ನೀನ್ ಇಂಥ ದಿನ ಇದನ್ನೇ ಮಾಡ್ಬೇಕು, ಇಂಥ ದಿನ ಇದನ್ನೇ ಮಾಡ್ಬೇಕು, ಇಂಥದನ್ನೇ ಮಾಡ್ಬೇಕು ಎಂಬುದಾಗಿ ದೇವರ ಒಂದು ಪ್ರಣಾಳಿಕೆ ಮೊದಲೇ ಇದ್ದಂತ ಕಾರಣವೇ ದೇವರೇನ್ ಮಾಡಿದ್ದಾನೆ,
ಆ ದೇವರ ತೀರ್ಮಾನದಂತೆ ಯೇಸು ಕ್ರಿಸ್ತನು ಎಲ್ಲವನ್ನ ಆತನು ಮಾಡಿದ್ದಾನೆ. ಅಂದ್ರೆ ಈಗಿಲ್ಲಿ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಅಂತಂದ್ರೆ ಎಲ್ಲಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕು. ಯಾಕೆ ಅಂತ ಅಂದ್ರೆ ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ ಪರಲೋಕದಲ್ಲಿ ಏನಾದ್ರೂ ಬೇರೆ ಗ್ರಂಥ ಇದೆಯಾ, ಇಲ್ಲ ಈ ಬೈಬಲ್ ಅಲ್ಲೇ ಬರೆಯಲ್ಪಟ್ಟಿದ್ಯಾ ಅಂತಂದ್ರೆ ಖಚಿತವಾಗಿ ಆ ಗ್ರಂಥದ ಸುರುಳಿ ಯಾವುದು ಎಂಬುದಾಗಿ ನೋಡುವಂತದ್ದಾದ್ರೆ ನಮ್ಮ ಕೈಯಲ್ಲಿರುವಂತ ಬೈಬಲ್ಲೇ. ಯಾಕೆ ಅಂತ ಅಂದ್ರೆ ಇಲ್ಲಿ ಗ್ರಂಥದ ಸುರುಳಿಯಲ್ಲಿ ಕುಳಿತು ನನ್ನನ್ನು ಬರೆದದೆ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಮಾತನಾಡ್ತಾ ಇದ್ದೇನೆ ಅಂದ್ರೆ ಪರಲೋಕದಲ್ಲಿ ಯಾವ್ದಾದ್ರು ಬೇರೆ ಗ್ರಂಥ ಇದೆಯಾ ಅಂತ ಹೇಳಿ ನಾವು ಅಪಾರ್ಥ ಮಾಡಿಕೊಳ್ಳಬಾರದು. ಯಾಕೆಂದ್ರೆ ಬೈಬಲ್ ಹುಟ್ಟಿದಂತ ರಹಸ್ಯ ಎಂಬುದಾಗಿ ಈ ಟಾಪಿಕ್ ನಿಮಗೆ ಗೊತ್ತಿದ್ರೆ, ಆದ್ರೆ ಬೈಬಲ್ ಯಾವ ರೀತಿಯಾಗಿ ಹುಟ್ಟಿದೆಯೋ ಈ ವಿಚಾರವು ನಿಮಗೆ ಗೊತ್ತಿದ್ರೆ ಖಚಿತವಾಗಿ ನಾನು ಹೇಳುವಂತ ವಿಷಯ ಅರ್ಥವಾಗುತ್ತೆ. ಆದ್ರೆ ಮತ್ತೆ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಬೈಬಲಿನ ಒಂದು ಮೊದಲು ತಂದೆಯ ಕೈಯಲ್ಲಿತ್ತು, ಪ್ರಕಟಣೆ ಗ್ರಂಥದಲ್ಲಿ ಯೇಸು ಕ್ರಿಸ್ತನು ಆ ಮುದ್ರೆಯನ್ನು ಹೊಡೆದನು ಎಂಬುದಾಗಿದೆ. ಅಂದ್ರೆ ಆ ಒಂದು ತಂದೆಯ ಸಿಂಹಾಸನದ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಚಿಕ್ಕ ಸುರುಳಿ ಇತ್ತು. ಅದರಲ್ಲಿ ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರೊಳಗೆ ನೋಡುವುದಕ್ಕಾಗಲಿ ಯಾವನಿಗೂ ಭೂಮಿಯ ಮೇಲಾಗಲಿ ಭೂಮಿಯ ಕೆಳಗಾಗಲಿ ಆಕಾಶದಲ್ಲಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ ಎಂಬುದಾಗಿ ಖಚಿತವಾಗಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಆ ಮಾತು ಇದೆ. ಒಂದ್ಸರಿ ಆ ಮಾತನ್ನು ಒಂದ್ಸರಿ ಓದಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ಸಿಂಹ ಬೇಗ ಓದು, ಇದೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸಾಕು ಸಾಕು ನೋಡಿ, ಇಲ್ಲಿ ಯೇಸು ಕ್ರಿಸ್ತನೇ ಆ ಮುದ್ರೆಯನ್ನು ಬಿಚ್ಚಿದ್ದಾನೆ ಎಂಬುದಾಗಿ ಇದೆ. ಅಂದ್ರೆ ಯಾವುದು ಆ ಮುದ್ರೆ, ಯಾವುದು ಈ ಸುರುಳಿ ಅಂದ್ರೆ ನಮ್ಮ ಕೈಯಲ್ಲಿರುವಂತ 66 ಪುಸ್ತಕಗಳಿಂದ ಕೂಡಿರುವಂತ 2 ಒಡಂಬಡಿಕೆಗಳನ್ನು ಹೊಂದಿರುವಂತ ಪವಿತ್ರ ಗ್ರಂಥವಾಗಿರುವಂತ ಬೈಬಲ್ಲೇ. ಅಂದ್ರೆ ಅದರಲ್ಲಿ ಬರೆಯಲ್ಪಟ್ಟಿದ್ದ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಂದ್ರೆ ಹೌದು. ಅಂದ್ರೆ ಇದೆಲ್ಲವೂ ಕೂಡ ನಾವ್ ಅಂದ್ಕೊಂಡಂತ ರೀತಿಯಲ್ಲಿ ಮೋಶೆ ಬರೆದಿದ್ದಲ್ವಾ, ಮೋಶೆಗೆ ಹೇಳಿದ್ದಲ್ವಾ ದೇವದೂತನು, ಮೋಶೆ ಬರೆದಿರೋದು ಯಾವ ರೀತಿಗೆ ಪರಲೋಕದಲ್ಲಿ ಇತ್ತು ಅನ್ಕೊಂಡ್ರೆ ಅದು ನಮ್ಮ ತಪ್ಪು. ಯಾಕಂದ್ರೆ ಪರಲೋಕದಲ್ಲಿ ಮೊದಲೇ ತೀರ್ಮಾನವಾಗಿದ್ದಂಥದ್ದನ್ನ ದೇವದೂತನ ಮೂಲಕವಾಗಿ ಹೇಳಲ್ಪಟ್ಟಿದೆ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವದೂತನಿಗೆ ಯಾವಾಗ ಈ ಸತ್ಯಗಳೆಲ್ಲ ಗೊತ್ತು ಅಂದ್ರೆ ದೇವ್ರೇ ಹೇಳಿದಾನೆ. ಆದ್ರೆ ದೇವ್ರು ಹೇಳಿದಾನೆ ಅಂದ್ರೆ ಮೊದಲೇ ದೇವರ ತೀರ್ಮಾನ ಆಗೋಗಿದೆ ಪರಲೋಕದಲ್ಲಿ. ಅದೇ ಭೂಲೋಕದಲ್ಲಿ ಮನುಷ್ಯನ ಸೃಷ್ಟಿಯಾದಂತ ಸಮಯದಲ್ಲಿ ಭವಿಷ್ಯತ್ತನ್ನು ತಿಳಿದಂತ ದೇವರು ಮೋಶೆ ಕೈಲಿ ಇದನ್ನ ಬರ್ಸಿದ್ದಾನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಏನಕ್ಕೆ ಮೊದಲೇ ಬರೆಯಲ್ಪಡ್ಬೇಕಾಯ್ತು? ಪರಲೋಕದಲ್ಲಿ ಇದ್ದಾಗಲೇನೆ ಯೇಸು ಕ್ರಿಸ್ತನ ಒಂದು ಭೂಮಿ ಮೇಲೆ ಬರ್ಬೇಕು ಅನ್ನುವಂಥದ್ದು ಏನಕ್ಕೋಸ್ಕರ ಬರೆಯಲ್ಪಡ್ಬೇಕಾಗಿತ್ತು ಅಂದ್ರೆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನಕ್ಕೆ ಅನುಸಾರವಾಗಿ ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದ ಆತನ ಎಂಬುದಾಗಿ ಇದೆ. ಆಗಿರುವಂತ ಕಾರಣ ಮೊದಲೇ ದೇವರ ಒಂದು ತೀರ್ಮಾನ ಇದೆ. ಭವಿಷ್ಯತ್ತನ್ನು ನೋಡಿದ್ದಾನೆ. ಆತನ ಭವಿಷ್ಯತ್ತನ್ನು ನೋಡಿದಂತವನು ಮೊದಲೇ ಜ್ಞಾನವನ್ನ ಅಂದ್ರೆ ಗ್ರಂಥವನ್ನ ಆತನ ಸಿದ್ಧ ಮಾಡಿದ್ದಾನೆ. ಆ ಗ್ರಂಥದಲ್ಲಿ ಕ್ರಿಸ್ತನ ವಿಷಯದಲ್ಲೂ ಕೂಡ ತೀರ್ಮಾನವನ್ನ ಮಾಡಿದ್ದಾನೆ. ಯಾವುದನ್ನ? ಯೇಸು ಕ್ರಿಸ್ತನ ಮರಣ ಶಾಸನವನ್ನ. ಇದನ್ನ ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿರುವಂತದ್ದು ಏನು? ವಾಕ್ಯ ಅಂದ್ರೆ ಯಾರು? ಯೇಸು ಕ್ರಿಸ್ತನು. ಅಂದ್ರೆ ಇವಾಗ ಇಬ್ರಿಯರಿಗೆ 9ನೇ ಅಧ್ಯಾಯ 16ನೇ ವಚನ 17ನೇ ವಚನವನ್ನು ಓದಿ. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಸಾಕು. ಇಲ್ಲಿ ನೋಡಿ, ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 16ನೇ ವಚನ 17ನೇ ವಚನದಲ್ಲಿ ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ ಅಂತ ಎಂಬುದಾಗಿ ಇದೆ. ಅಂದ್ರೆ ಇದರ ಅರ್ಥವನ್ನ ಗಮನಿಸಿ. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು, ಮರಣ ಶಾಸನ ಎನ್ನುವಂಥದ್ದನ್ನ ನಾವು ನೋಡಿಕೊಳ್ತಾ ಇದ್ದೀವಲ್ಲ. ಈ ಮರಣ ಶಾಸನ ಎನ್ನುವಂಥದ್ದು ಇರುವಂತದ್ದಾದ್ರೆ ಅಂದ್ರೆ ಪ್ರತಿಯೊಬ್ಬರಿಗೂ ಮರಣ ಶಾಸನ ಎನ್ನುವಂಥದ್ದು ಇದೆಯಾ? ಖಚಿತವಾಗಿ ಎಲ್ಲರಿಗೂ ಸಾಯಬೇಕು ಎನ್ನುವಂತ ತೀರ್ಮಾನವು, ಸಾಯಬೇಕು ಎನ್ನುವಂತ ಒಂದು ಆ ಒಂದು ತೀರ್ಮಾನ, ಆ ಒಂದು ಪ್ರಣಾಳಿಕೆ ಎಲ್ಲರಿಗೂ ಇದೆ. ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಎನ್ನುವಂಥದ್ದು ದೇವರ ಒಂದು ಸಂಕಲ್ಪ.
ಯಾಕೆಂದ್ರೆ 90ನೇ ಕೀರ್ತನೆ 3ನೇ ವಚನದಲ್ಲಿ ಅದೇ ಬರೆಯಲ್ಪಟ್ಟಿದೆ. ಮನುಷ್ಯರೇ ಸಾಯಿರಿ ಎಂಬುದಾಗಿ ಹೇಳಿ ಪುನಃ ಮಣ್ಣಿಗೆ ಸೇರಿಸುತ್ತೆ ಅಂತ. ಇದೇ ಮಾತು ತೆಲುಗು ಬೈಬಲ್ ಅಲ್ಲಿ ನರಲಾರ ತಿರುಗಿ ರಂಡನೆ ಎಂಬುದಾಗಿ ಇದೆ. ಅಂದ್ರೆ ಏನಕ್ಕೋಸ್ಕರ ಈ ಏರ್ಪಾಟು? ಶಾಶ್ವತವಾಗಿ ಮನುಷ್ಯನನ್ನ ದೇವರು ಬಿಟ್ಟಿರುವುದಕ್ಕಾಗದೆ, ಯಾಕಂದ್ರೆ ಆತನ ತನ್ನ ಒಬ್ಬಂಟಿಗೆ ತನವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರ ಮನುಷ್ಯನನ್ನು ಮಾಡ್ತಾ ಇದ್ದಾನೆ. ಮನುಷ್ಯನನ್ನು ಮಾಡಿ ಆತನ ಭೂಲೋಕದಲ್ಲಿ ಇಟ್ಟು ಆತನು ಮನುಷ್ಯರಿದ್ರು ಕೂಡ, ತನ್ನ ಮಕ್ಕಳಿದ್ರು ಕೂಡ ಒಬ್ಬಂಟಿಗನಾಗಿ ಬದುಕುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಆಗಿರುವಂತ ಕಾರಣವೇ ಆತನ ಏನ್ ಮಾಡ್ತಾ ಇದ್ದಾನೆ, ಈ ಭೂಮಿ ಮೇಲೆ ಬಂದಂತ ಮನುಷ್ಯನನ್ನ ಅವರು ಮರಣಿಸಿ ಮತ್ತೆ ದೇವರ ಬಳಿಗೆ ಸೇರ್ಬೇಕು, ಶುದ್ಧರಾಗಿ ಪರಿಶುದ್ಧರಾಗಿ ದೇವರ ಬಳಿಗೆ ಸೇರ್ಬೇಕು, ಈ ಏರ್ಪಾಟನ್ನ ಮಾಡಿದ್ದಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಸಾಯಬೇಕಾ ಅಂತ ಅಂದ್ರೆ ಈ ಭೂಮಿ ಮೇಲೆ ಅಮರನು ಯಾರು ಇರಬಾರದು. ಚೆನ್ನಾಗಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಮರಣ ಶಾಸನವು ಇರುವಲ್ಲಿ, ಮರಣ ಶಾಸನ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಈ ಮರಣ ಶಾಸನವನ್ನು ಬರೆಸಿದಂತವನು ಯಾರು ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ? ಕ್ರಿಸ್ತನೇ ಎಂಬುದಾಗಿ ಖಚಿತವಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಈ ಕ್ರಿಸ್ತನೇ ಈ ಮರಣ ಶಾಸನವನ್ನು ಬರೆಸಿರುವಂತ ಸಮಯದಲ್ಲಿ ದೇವರ ಪ್ರಣಾಳಿಕೆಯ ಮೇರೆಗೆ ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ ಎಂಬುದಾಗಿದೆ. ಅಂದ್ರೆ ಈ ಮರಣ ಶಾಸನ ಬರೆಸಿದಂತ ಕ್ರಿಸ್ತನ ಮರಣವು ಎನ್ನುವಂಥದ್ದು ಪ್ರಸಿದ್ಧವಾಗಿರ್ಬೇಕಂತ, ಅಂದ್ರೆ ಆತನ ಮರಣವನ್ನು ಹೊಂದಬೇಕು ಅಂತ ಅರ್ಥ. ಇದು ದೇವರ ಪ್ರಣಾಳಿಕೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಮರಣ ಶಾಸನವನ್ನು ಬರೆಸುವಂಥದ್ದು ಮಾತ್ರವೇ ಅಲ್ಲ, ಮರಣವನ್ನು ಹೊಂದಬೇಕು ಎನ್ನುವಂಥದ್ದು. 17ನೇ ವಚನದಲ್ಲಿ ಏನಿದೆಯೋ, ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಇಲ್ಲೇನಿದೆಯೋ ನೋಡಿ, 17ನೇ ವಚನದಲ್ಲಿ ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು, ಮರಣ ಶಾಸನ ಎನ್ನುವಂಥದ್ದು ಮರಣ ಆದ್ಮೇಲೆ ನಡೆಯುತ್ತೆ ಬಿಟ್ರೆ ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ವಂತ. ಅಂದ್ರೆ ಬರೆಯಿಸಿದವನು ಮರಣವನ್ನು ಹೊಂದಲೇಬೇಕು ಅಂತ ಇದ್ರ ಅರ್ಥ. ಬರೆಯಿಸಿದಂತ ಕ್ರಿಸ್ತನು ಮರಣವನ್ನು ಹೊಂದಲೇಬೇಕು ಅಂತಾನೆ ಇದ್ರ ಅರ್ಥ. ಚೆನ್ನಾಗಿ ಆಲೋಚನೆ ಮಾಡಿ. ಈಗ ಯೇಸು ಕ್ರಿಸ್ತನು ಆತ್ಮಸ್ವರೂಪನಾಗಿ ಪರಲೋಕದಲ್ಲಿದ್ದಾನೆ, ಆತ್ಮಕ್ಕೆ ಸಾವಿಲ್ಲ. ತಂದೆಯು ಕೂಡ ಆತ್ಮಸ್ವರೂಪನಾಗಿದ್ದಾನೆ, ಆ ಆತ್ಮಕ್ಕೂ ಸಾವಿಲ್ಲ. ಪವಿತ್ರಾತ್ಮನು ಕೂಡ ಆತ್ಮನಾಗಿದ್ದಾನೆ, ಆತನಿಗೂ ಕೂಡ ಸಾವಿಲ್ಲ. ಈಗ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ಮರಣ ಶಾಸನವನ್ನು ಬರೆಸಿದ್ದಾನೆ. ದೇವರ ಕಾನೂನಿನ ಮೇರೆಗೆ ಮರಣ ಶಾಸನವನ್ನು ಬರೆಸಿದವನು ಮರಣವನ್ನು ಹೊಂದಬೇಕು. ಆಗಿದ ಮೇಲೆ ಯೇಸು ಕ್ರಿಸ್ತನು ಸಾಯಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಬರೆಸಿದವರು ಜೀವದಿಂದ ಇರುವಾಗ ಅದು ಸಲ್ಲುತ್ತಾ ಅಂತ ಅಂದ್ರೆ ಯಾವತ್ತಿಗೂ ಕೂಡ ಸಲ್ಲಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನು ತಂದೆ ಹೇಳಿದಂತ ಪ್ರಕಾರವಾಗಿ ಮರಣಶಾಸನವನ್ನ ಬರೆದುಕೊಂಡಿದ್ದಾನೆ ಅಂತಂದ್ರೆ ಬರೆದುಕೊಂಡಿದ್ದಾನೆ. ಆತನ ಅದನ್ನ ನೆರವೇರಿಸಲೇಬೇಕು. ಅಂದ್ರೆ ಆಗ ನೆರವೇರಿಸಿದಾಗ್ಲೇ ಆ ಒಂದು ಬರೆಯಲ್ಪಟ್ಟಂತ ಶಾಸನ ಸಲ್ಲುತ್ತೆ ಬಿಟ್ರೆ, ಬರೆಯಿಸಿದವನು ಜೀವದಿಂದ ಇದ್ರೆ ಈ ಒಂದು ಮರಣ ಶಾಸನ ಇರುವಂತದ್ದು ಸಲ್ಲಲ್ಲ. ಶಾಸನ ಅಂದ್ರೆ ಏನು? ಕಾನೂನು, ಆಜ್ಞೆ ಎನ್ನುವಂಥದ್ದು. ಅಂದ್ರೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ. ಈ ಎಲ್ಲಾ ವಾಹನಗಳು ರಸ್ತೆಯಲ್ಲಿ ಚಲಿಸುವಂತ ಸಮಯದಲ್ಲಿ ಎಡಗಡೆಯಲ್ಲೇ ಚಲಿಸಬೇಕು. ಎಲ್ಲ ವಾಹನಗಳು ಏನ್ ಮಾಡ್ಬೇಕು? ಅವರು ಹೋಗುವಂತ ಎಡಬದಿಯಲ್ಲೇ ಚಲಿಸಬೇಕು ಎನ್ನುವಂಥದ್ದಿದೆ. ಏನಕ್ಕೋಸ್ಕರ ಅಂದ್ರೆ ಬಲಬದಿಯಲ್ಲಿ ಹೋದ್ರೆ ಆಕ್ಸಿಡೆಂಟ್ಗಳು ಬಹಳವಾಗಿ ಆಗುತ್ತೆ, ಎಡಬದಿಯಲ್ಲಿ ಹೋದ್ರೆ ಆಕ್ಸಿಡೆಂಟ್ಗಳು ಬಹಳವಾಗಿ ಆಗಲ್ಲ ಎನ್ನುವಂಥದ್ದನ್ನ ಮನುಷ್ಯನ ಅರ್ಥ ಮಾಡಿಕೊಂಡಿರುವಂತ ಕಾರಣ ಇದನ್ನ ಕಾನೂನನ್ನಾಗಿ ಮಾಡಿ, ಈ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಬೇಕು. ಒಂದು ವೇಳೆ ಯಾರಾದ್ರೂ ಈ ಕಾನೂನನ್ನ ಅತಿಕ್ರಮಿಸಿದ್ರೆ ಅವರ ಮೇಲೆ ಶಿಕ್ಷೆ ಎನ್ನುವಂಥದ್ದು ನಡೆಯುತ್ತೆ, ಶಿಕ್ಷೆ ಅಮಲಾಗುತ್ತೆ ಎನ್ನುವಂಥದ್ದು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಚಾರ. ಅಂದ್ರೆ ಅದೇ ರೀತಿಯಾಗಿ ಇಲ್ಲಿ ಮರಣ ಶಾಸನವನ್ನ ಬರೆದದ್ದು ಕೂಡ ಯೇಸು ಕ್ರಿಸ್ತನೇ, ಅಂದ್ರೆ ತಂದೆಯಲ್ಲ. ಈ ಮೂರು ಬೇರೆಯಾಗಿದ್ದಾರೆ. ಖಚಿತವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಇವ್ರು ಮೂರು ಬೇರೆಯಾಗಿದ್ದಾರೆ. ಆಜ್ಞೆಯನ್ನ ಮಾಡಿದಂತ ಸಮಯದಲ್ಲಿ ಯಾವ ರೀತಿಯಾಗಿ ದೇಶದಲ್ಲಿರುವಂತ ಎಲ್ಲಾ ಜನರು ಯಾವ ರೀತಿಯಾಗಿ ಅದನ್ನ ಪಾಲಿಸ್ಬೇಕೋ ಆ ರೀತಿಯಾಗಿ ಕಾನೂನನ್ನ ಮಾಡಿರುವಂತ ತಂದೆ, ಅದನ್ನ ಬರೆದಿರುವಂತ ಕ್ರಿಸ್ತನು, ಯಾವ ರೀತಿಯಾಗಿ ಗೌರ್ಮೆಂಟ್ ಒಂದು ಕಾನೂನನ್ನ ಪಾಲಿಸಿದ್ರೆ ಅದನ್ನ ಎಲ್ಲರೂ ಪಾಲಿಸ್ಬೇಕೋ ಆ ರೀತಿಯಾಗಿ ತಂದೆ ಮಾಡಿದಂತ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವ್ರು ಮೂರು ಬೇರೆ ಬೇರೆಯಾಗಿದ್ದಾರೆ. ಈಗ ಇಲ್ಲಿ ಕಾನೂನನ್ನ ಬರೆದಂತವನು ಯಾರು? ತಂದೆಯ ಅನುಮತಿಯ ಮೇರೆಗೆ ಯೇಸು ಕ್ರಿಸ್ತನೇ ಬರೆದಿದ್ದಾನೆ. ಅಂದ್ರೆ ಇವ್ರು ಮೂರು ಬೇರೆ ಬೇರೆಯಾಗಿದ್ದಾರೆ ಎನ್ನುವಂಥದ್ದಕ್ಕೆ ಒಂದೇ ರೆಫರೆನ್ಸ್ ಅನ್ನು ಓದ್ಕೊಂಡು ಮುಂದೆ ಹೋಗೋಣ. 1 ಕೊರಿಂಥ 12ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನಗಳು. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ದೇವರಾತ್ಮನು ಒಬ್ಬನೇ ಅಂದ್ರೆ ಪವಿತ್ರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ. ಕರ್ತನು ಅಂತ ಯಾಕೆ ಹೇಳ್ತಾರೆ? ಕರ್ತನು ಎನ್ನುವಂತ ಮಾತಿಗೆ ಅರ್ಥ ಏನು ಅಂದ್ರೆ ಯಜಮಾನ ಎಂಬುದಾಗಿ. ಅಂದ್ರೆ ಈತನು ಯಾರಿಗೆ ಯಜಮಾನನಾಗಿದ್ದಾನೆ? 3 ಲೋಕಗಳಿಗೆ ಯಜಮಾನನಾಗಿದ್ದಾನೆ. ಫಿಲಿಪ್ಪಿ 2ನೇ ಅಧ್ಯಾಯ 9ನೇ ವಚನಕ್ಕನುಸಾರವಾಗಿ
ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡಬಿದ್ದು ಆತನನ್ನ ಆರಾಧಿಸುವರು ಅಂದ್ರೆ ಆತನನ್ನ ಕರ್ತನೆಂಬುದಾಗಿ ಒಪ್ಪಿಕೊಳ್ಳುವರು ಎಂಬುದಾಗಿ ಆ ಇರುವಂತ ಮಾತಿಗನುಸಾರವಾಗಿ ಈ ಮೂರು ಲೋಕಗಳ ಮೇಲೆ ಯೇಸು ಕ್ರಿಸ್ತನಿಗೆ ಅಧಿಕಾರ ಇರುವಂತ ಕಾರಣ, ಆತನು ಈ ಮೂರು ಲೋಕಗಳಿಗೆ ಯಜಮಾನನಾಗಿರುವಂತ ಕಾರಣ ಆತನಿಗೆ ಕರ್ತನು ಎಂಬುದಾಗಿ ಆ ಬೈಬಲ್ ಹೇಳಿರುವಂತದ್ದು ನಮಗೆ ಖಚಿತವಾಗಿ ಗೊತ್ತಾಗುತ್ತೆ. ಮೇಲೆ ಏನಿದೆ, ದೇವರಾತ್ಮನು ಒಬ್ಬನೇ ಅಂದ್ರೆ ಪವಿತ್ರಾತ್ಮನು ಒಬ್ಬನೇ. ಇಲ್ಲಿ ಏನಿದೆ, ಕರ್ತನು ಒಬ್ಬನೇ ಅಂದ್ರೆ ಯೇಸು ಕ್ರಿಸ್ತನೊಬ್ಬನೇ. ಮುಂದೆ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಮಾಡಿಸುವಂತ ತಂದೆಯಾದಂತ ದೇವರು ಒಬ್ಬನೇ. ಅಂದ್ರೆ ಈ ಮೂರು ಜನವು ಬೇರೆ ಬೇರೆ ಎನ್ನುವಂಥದ್ದು ಖಚಿತವಾಗಿ ಇಲ್ಲಿ ಅರ್ಥವಾಗುತ್ತೆ. ಮತ್ತೆ ಒತ್ತಿ ನೋಡಿ, ಹೊರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ತಂದೆಯಾದಂತ ದೇವರು ಒಬ್ಬರೇ. ಅಂದ್ರೆ ಇವ್ರು ಮೂರು ಬೇರೆಯಾಗಿ ಇದ್ದಾರೆ ಅಂತ ಹೇಳಿ ಬೈಬಲ್ ಖಚಿತವಾಗಿ ಹೇಳ್ತಾ ಇದೆ. ತಂದೆಯು ಮತ್ತೆ ಪವಿತ್ರಾತ್ಮನು ಆತ್ಮಗಳಾಗಿದ್ದಾರೆ. ಇದನ್ನೇ ಚೆನ್ನಾಗಿ ಗಮನಿಸಿ. ಯೇಸು ಕ್ರಿಸ್ತನು ಒಬ್ಬನೇ ಈ ಭೂಮಿಯ ಮೇಲೆ ಬಂದಿದ್ದಾನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈಗ ಮರಣಶಾಸ್ತ್ರವನ್ನು ಬರೆದಂತ ಕ್ರಿಸ್ತನು ಬಲಿಯಾಗಬೇಕು, ಆತನ ಮರಣವನ್ನು ಹೊಂದಬೇಕು ಎನ್ನುವಂಥದ್ದು ದೇವರ ಪ್ರಣಾಳಿಕೆ ಆಗಿರುವಂತ ಕಾರಣ, ಕಾನೂನು ಆಗಿರುವಂತ ಕಾರಣ ತಂದೆ ಆತನು ಆತ್ಮನಾಗಿ ಇದ್ದಾನೆ, ಯೇಸು ಕ್ರಿಸ್ತನು ಆತ್ಮನಾಗಿ ಇದ್ದಾನೆ, ಪವಿತ್ರಾತ್ಮನು ಆತ್ಮನಾಗಿದ್ದಾನೆ. ತಂದೆಯ ಪ್ರಣಾಳಿಕೆಯ ಮೇರೆಗೆ ಯೇಸು ಕ್ರಿಸ್ತನು ತನ್ನ ಒಂದು ಅಂದ್ರೆ ಮರಣಶಾಸ್ತ್ರವನ್ನು ಬರೆದಿದ್ದಾನೆ ಅಂತ ಅಂದ್ರೆ ಆತನ ಮರಣವನ್ನು ಹೊಂದಬೇಕು. ಆತನ ಆ ಮರಣವನ್ನು ಹೊಂದಬೇಕು ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ಆತ್ಮದಲ್ಲೇ ಇದ್ರೆ ಮರಣವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಮರಣವನ್ನು ಹೊಂದಬೇಕು ಅಂತ ಏನ್ ಮಾಡ್ಬೇಕು, ಶರೀರವನ್ನ ತಾಳ್ಬೇಕು. ಯಾಕಂದ್ರೆ ಶರೀರದಲ್ಲಿ ಇದ್ದಾಗಲೇ ಮರಣವನ್ನುವಂಥದ್ದು ಬರುತ್ತೆ, ಶರೀರಕ್ಕೆ ಮರಣ ಎನ್ನುವಂಥದ್ದು ಬರುತ್ತೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಮರಣವನ್ನು ಹೊಂದಬೇಕಾಗಿದ್ದಂತ ಕಾರಣವೇ ಆತನ ಏನ್ ಮಾಡಿದ್ದಾನೆ, ಖಚಿತವಾಗಿ ಆತನು ಆ ಮರಣಶಾಸ್ತ್ರವನ್ನು ಬರೆದಂತ ಕಾರಣ, ಮರಣವನ್ನು ಹೊಂದಬೇಕಾಗಿದ್ದಂತ ಕಾರಣ ಶರೀರವನ್ನ ತಾಳಿ ಬಂದಿದ್ದಾನೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಚಾರ. ಅಂದ್ರೆ ಈ ಒಂದು ಆತನು ಮರಣಿಸಿ ಹೋಗಿ ಆತನು ಮೃತ್ಯುಂಜಯನಾಗಿ ಪುನರುತ್ಥಾನನಾಗಿ ಪಂಚಾಶತಮಾನದ ದಿನದ ಹಬ್ಬದ ದಿನದಲ್ಲಿ ಪವಿತ್ರಾತ್ಮ ದೇವರು ಈ ಭೂಮಿಗೆ ಬಂದು 2000 ವರ್ಷಗಳವರೆಗೂ ಅಂದ್ರೆ ಇವತ್ತಿನ ದಿನಗಳಿಗೂ ಕೂಡ ಆತನು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆತನು ದೇವರ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾನೆ ಅಂತ ಅಂದ್ರೆ ಮಾಡ್ತಾ ಇದ್ದಾನೆ. ಅಂದ್ರೆ ಇಷ್ಟೊಂದು ದಿನಗಳಿರುವಂತ ವ್ಯಕ್ತಿಗೆ ಶರೀರದ ಅವಶ್ಯಕತೆ ಇಲ್ಲ. ಇದನ್ನ ಚೆನ್ನಾಗಿ ಗಮನಿಸಿ. ಆದ ಅವನು ಆತ್ಮ ಸ್ವರೂಪಿಯಾಗಿಯೇ ಇದ್ದಾನೆ. ಯಾಕೆ ಶರೀರ, ಯೇಸು ಕ್ರಿಸ್ತನಿಗೆ ಶರೀರ ಎನ್ನುವಂಥದ್ದು ಬೇಕು? ಆತನು ಬರೆದಿರುವಂತ ಶಾಸನವನ್ನು ಆತನು ನೆರವೇರಿಸಬೇಕಂದ್ರೆ ಶರೀರ ಎನ್ನುವಂಥದ್ದು ಬೇಕು. ಆತ್ಮಕ್ಕೆ ಸಾವಿಲ್ಲದೆ ಇರುವಂತ ಕಾರಣ, ಆತ್ಮದಲ್ಲಿ ಒಂದು ವೇಳೆ ಆತನು ಇದ್ರೆ ಸಾಯಕ್ ಆಗ್ದಲೇ ಇರುವಂತ ಕಾರಣವೇ ಆತನ ಏನ್ ಮಾಡ್ಬೇಕು, ಸಾವನ್ನು ಅನುಭವಿಸ್ಬೇಕು ಅಂದ್ರೆ ಶರೀರವನ್ನ ತಾಳಿ ಬರ್ಬೇಕು. ಆದರೆ ಪವಿತ್ರಾತ್ಮನ ಆ ರೀತಿಯಾದಂತ ಕಾರ್ಯವು ಇಲ್ಲದೆ ಇರುವಂತ ಕಾರಣ, ಪವಿತ್ರಾತ್ಮನಿಗೆ ಆ ರೀತಿಯಾದಂತ ಕೆಲಸವು ಇಲ್ಲದೆ ಇರುವಂತ ಕಾರಣ, ಸಾಯ್ಬೇಕು ಎನ್ನುವಂತ ಒಂದು ವಿಷಯ ಇಲ್ಲದೆ ಇರುವಂತ ಕಾರಣವೇ ಆತನ ಆತ್ಮದಲ್ಲಿ ಇದ್ದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಚಾರ. ಆದ್ರಿಂದ ಆತ್ಮಸ್ವರೂಪಿಯಾಗಿಯೇ ಆತನು ಇರುವಂತದ್ದು ಕೂಡ ಖಚಿತ. ಆದ್ರಿಂದ ಈತನಿಗೆ ಮರಣ ಎನ್ನುವಂಥದ್ದಿಲ್ಲ. ಅಂದ್ರೆ ಈತನಿಗೆ ಮರಣ ಶಾಸನವು ವರ್ತಿಸುತ್ತಾ ಅಂದ್ರೆ ಖಚಿತವಾಗಿ ಪವಿತ್ರಾತ್ಮನಿಗೆ ಮರಣ ಶಾಸನ ಎನ್ನುವಂಥದ್ದು ವರ್ತಿಸಲ್ಲ. ಯಾಕೋಬನು 4ನೇ ಅಧ್ಯಾಯ 12ನೇ ವಚನವನ್ನು ಓದಿ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿಯು ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಆ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿಯು ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಕಿಟಕಿ ತೆಗಿ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಈಗಿರುವಾಗ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು ಎಂಬುದಾಗಿದೆ. ಅಂದ್ರೆ ಲೋಕದಲ್ಲಿ ಇದ್ದವರಿಗೆ ಅಧಿಕಾರ ಎನ್ನುವಂಥದ್ದು ಲೋಕದಲ್ಲಿ ಇರುವಂತ ಜನರಿಗೆ ತೀರ್ಪನ್ನು ಮಾಡೋದಕ್ಕೋಸ್ಕರ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಧರ್ಮಶಾಸ್ತ್ರವನ್ನ ನೇಮಿಸಿ ನೆರವೇರಿಸಿದಂತ ರಕ್ಷಕನಾದಂತ ಯೇಸು ಕ್ರಿಸ್ತನಿಗೆ ಮಾತ್ರವೇ ಈ ಲೋಕದ ವಿಷಯದಲ್ಲಿ ತೀರ್ಪನ್ನು ಮಾಡುವುದಕ್ಕೆ ಅಧಿಕಾರ ಇದೆ. ಅವನ ಆ ಮಾತನ್ನೇ ಹೇಳ್ತಾನೆ, ನನಗೆ ತೀರ್ಪು ಮಾಡುವಂತ ಒಂದು ಎಷ್ಟೋ ಅವಕಾಶಗಳಿದೆ, ಆದ್ರೆ ನಾನು ತೀರ್ಪು ಮಾಡೋದಕ್ಕೋಸ್ಕರ ಬಂದಿಲ್ಲ ಅಂತಾನ, ತೀರ್ಪನ್ನು ನಾನು ಮಾಡಲ್ಲ ಅಂತಾನ. ಯೇಸು ತನ್ನ ಮರಣಶಾಸ್ತ್ರವನ್ನು ಬರೆದಂತ ಪ್ರಕಾರ ಮರಣವನ್ನ ಹೊಂದಿದ್ದಾನೆ. ಬರೆದಂತವರಿಗೆ ಇದು ವರ್ತಿಸ್ಬೇಕು ಅಂತ ಅಂದ್ರೆ ಖಚಿತವಾಗಿ
ಬರೆದಂತವ್ರಿಗೂ ಕೂಡ ಈ ಒಂದು ಮರಣಶಾಸನ ಎನ್ನುವಂಥದ್ದು ವರ್ತಿಸ್ಲೇಬೇಕು. ಉದಾಹರಣೆಯಾಗಿ ನೋಡುವಂತದ್ದಾದ್ರೆ, ಈ ಒಂದು ಕೋರ್ಟಿನಲ್ಲಿ ನ್ಯಾಯಾಧೀಶರು ಇರ್ತಾರೆ. ಈ ನ್ಯಾಯಾಧೀಶರುಗಳು ಯಾವುದೇ ಅಪರಾಧಿಗಳು ತಪ್ಪನ್ನ ಮಾಡಿದ್ರೆ ಅವ್ರಿಗೆ ಶಿಕ್ಷೆಯನ್ನ ಅಮಲು ಮಾಡ್ತಾರೆ. ಅಂದ್ರೆ ಶಿಕ್ಷೆಯನ್ನ ವಿಧಿಸ್ತಾರೆ. ನೀನ್ ಇಂಥ ತಪ್ಪನ್ನ ಮಾಡಿದ್ಯಾ, ನೀನ್ ಇಂಥ ಶಿಕ್ಷೆಯನ್ನ ಅನುಭವಿಸ್ಬೇಕು, ಇಷ್ಟು ದಿನಗಳು ಶಿಕ್ಷೆಯನ್ನ ಅನುಭವಿಸ್ಬೇಕು, ಇಲ್ಲ ನೀನ್ ಇಂಥ ಒಂದು ದಂಡವನ್ನ ನೀನು ಕಟ್ಟಬೇಕು, ಯಾಕಂದ್ರೆ ಇಂಥ ಅಪರಾಧವನ್ನ ಮಾಡಿದ್ಯಾ ಅಂತ. ಈ ಸಾಮಾನ್ಯ ಪ್ರಜೆಗಳಿಗೆ ಮಾತ್ರ ಈ ರೀತಿಯಾದಂತಹ ಕಾನೂನುಗಳನ್ನ ಮಾಡಿ ಅವರಿಗೆ ಶಿಕ್ಷೆಯನ್ನ ವಿಧಿಸುವಂತ ಅವ್ರಿಗೆ ಸಂವಿಧಾನದಲ್ಲಿರುವಂತಹ ಯಾವುದೇ ಕಾನೂನುಗಳು ಅವರ ಮೇಲೂ ವರ್ತಿಸುತ್ತಾ ಅಂದ್ರೆ ಖಚಿತವಾಗಿ ಅವ್ರಿಗೂ ಕೂಡ ವರ್ತಿಸುತ್ತೆ. ಅಂದ್ರೆ ಸಾಮಾನ್ಯ ಪ್ರಜೆಗಳು ಯಾವ ರೀತಿಯಾಗಿ ತಪ್ಪನ್ನ ಮಾಡಿದಾಗ ಅವ್ರಿಗೆ ಶಿಕ್ಷೆ ಅನ್ನುವಂಥದ್ದು ಬರುತ್ತೋ, ನ್ಯಾಯಾಧೀಶರು ತಪ್ಪನ್ನ ಮಾಡಿದ್ರೆ ಅವ್ರಿಗೂ ಕೂಡ ಆ ಒಂದು ಶಿಕ್ಷೆಗಳು ಬರುತ್ತೆ. ಅವರು ಕೂಡ ಆ ಶಿಕ್ಷೆಗೆ ಬದ್ಧರು. ಇದನ್ನ ಚೆನ್ನಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಕಾನೂನನ್ನ ತೀರ್ಪನ್ನ ಮಾಡಿ ಶಿಕ್ಷೆಯನ್ನು ಕೊಡುವಂತವ್ರಿಗೂ ಕೂಡ ಶಿಕ್ಷೆ ಅನ್ನುವಂಥದ್ದು ಬರುತ್ತಾ, ಅವರು ಕೂಡ ಅದರಲ್ಲಿ ಒಳಪಡ್ತಾರೆ ಅಂದ್ರೆ ಒಳಪಡ್ತಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಬರ್ದಿದ್ರು ಕೂಡ ಆತನು ಕೂಡ ಅದರಲ್ಲಿ ಸೇರ್ತಾನೆ, ಆತನಿಗೂ ಕೂಡ ಅದು ವರ್ತಿಸುತ್ತೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಆದ್ರೆ ಯೇಸು ಕ್ರಿಸ್ತನು ಆ ತಪ್ಪನ್ನ ಮಾಡಿದಾನ ಅಂತ ನೋಡಿದ್ರೆ ಆತನು ಯಾವ ತಪ್ಪನ್ನ ಆತನು ಮಾಡ್ದಲಿರುವಂತ ವ್ಯಕ್ತಿ, ಲೋಕದಲ್ಲಿರುವಂತ ಹಾಗೂ ಬರ್ಲಿರುವಂತ ಮುಂದೆ ಹುಟ್ಟಲಿಕ್ಕಿರುವಂತ ಎಲ್ಲರ ಪಾಪದ ನಿಮಿತ್ತವಾಗಿ, ಅಂದ್ರೆ ಈ ಭೂಮಿ ಮೇಲೆ ಪ್ರೆಸೆಂಟ್ ಆಗಿರುವಂತವ್ರ ಪಾಪದಕ್ಕೋಸ್ಕರವೋ ಇಲ್ಲ 2000 ವರ್ಷಗಳ ಕೆಳಗೆ ಆಗಿನ ಯೇಸು ಕ್ರಿಸ್ತನ ಒಂದು ವಯಸ್ಕರಾಗಿದ್ದಂತ ಅವ್ರಿಗೋಸ್ಕರ ಮಾತ್ರವೂ ಆತನು ಸತ್ತಿಲ್ಲ. ಪ್ರತಿಯೊಬ್ಬರ ಪಾಲಿಗೂ, ಅಂದ್ರೆ ಮುಂದೆ ಪ್ರಪಂಚ ಇರುವವರೆಗೂ ಕೂಡ ಹುಟ್ಟುವಂತವ್ರು ಏನಿದಾರೋ ಅವರೆಲ್ಲರ ಪಾಪ ಪರಿಹಾರಾರ್ಥವಾಗಿನೇ ಆತನು ಆ ತರ ಸಹೋದರರ ನಿಮಿತ್ತವಾಗಿ ಅವರೆಲ್ಲರನ್ನ ಪ್ರೀತಿ ಮಾಡಿದಂತ ಕಾರಣ ಅವರೆಲ್ಲರನ್ನು ಕಾಪಾಡುವಂತ ಉದ್ದೇಶವಾಗಿ ಬಲಿಯಾಗಬೇಕಾಗಿ ಬಂದಿತ್ತು. ಆ ರೀತಿಯಾಗಿ ಆತನ ಏನ್ ಮಾಡಿದಾನೆ, ಬಲಿಯಾಗಿದ್ದಾನೆ. ಯಾಕೆ ಆತನ ಬಲಿಯಾಗ್ಬೇಕು? ಒಂದ್ಸರಿ ರೋಮಪುರದವರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 7ನೇ ವಚನವನ್ನು ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಇಲ್ಲಿ ಏನಿದೆ ನೋಡಿ, ಆಜ್ಞೆಯಾಗಿ ದೇವರು ಏನ್ ಮಾಡಿದ್ರು, ಪಾಪವನ್ನ ಮಾಡಬಾರ್ದು ಎನ್ನುವಂತ ಒಂದು ಆಜ್ಞೆಯನ್ನ ಕೊಟ್ರು. ಅಂದ್ರೆ ನಿನ್ನ ನೆರೆಯವನನ್ನ ಏನನ್ನಾದ್ರೂ ಕೂಡ ನೀವು ಆಶಿಸಬಾರ್ದು ಎಂಬುದಾಗಿ ದೇವರಲ್ಲಿ ಏನ್ ಮಾಡಿದ್ರೆ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಆದ್ರಿಂದ ಧರ್ಮಶಾಸ್ತ್ರದ ಪ್ರಕಾರ ನಾವು ನಡ್ಕೊಳ್ಬೇಕಂತಂದ್ರೆ ನಡ್ಕೋಬೇಕು. ಆಜ್ಞೆ ಇಲ್ಲದೆ ಇರುವಂತ ಸಮಯದಲ್ಲಿ ಮನುಷ್ಯನು ಯಾವ ತಪ್ಪನ್ನು ಮಾಡಿದ್ರು ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಅದೇ ಖಚಿತವಾಗಿ ಬೈಬಲ್ ಹೇಳುತ್ತೆ, ಆಜ್ಞೆ ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ ಎಂಬುದಾಗಿ. ಆಜ್ಞೆಯನ್ನು ಬಂದ ಮೇಲೆ ಏನ್ ಮಾಡ್ಬೇಕು? ಖಚಿತವಾಗಿ ಅದನ್ನ ಪಾಲಿಸ್ಲೇಬೇಕು. ಪಾಲಿಸ್ತಲೇ ಇದ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ಆಗ ನಡ್ಕೊಳ್ಳದೆ ಆಜ್ಞೆಯನ್ನು ಅತಿಕ್ರಮಿಸಿ ಪಾಪವನ್ನ ಮಾಡಿ ಮರಣವನ್ನು ಹೊಂದುವಂತ ಜನಗಳು ಬಹಳ 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 ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಯೇಸು ಕ್ರಿಸ್ತನು ಒಂದೇ ಮಾತನ್ನ ಹೇಳಿದಾನೆ, ನಾಶನಕ್ಕೆ ಹೋಗುವಂತ ಬಾಗಿಲು ದೊಡ್ಡದು, ಬಹಳಷ್ಟು ಜನ ಏನ್ ಮಾಡ್ತಾರೆ, ನರಕಕ್ಕೆ ಹೋಗ್ತಾರೆ ಎಂಬುದಾಗಿ. ಅಂದ್ರೆ ಮನುಷ್ಯರೆಲ್ಲರೂ ಈ ರೀತಿಯಾಗಿ ನರಕಕ್ಕೆ ಹೋಗ್ತಾರೆ ಎನ್ನುವಂತ ಬಾಧೆ ತಂದೆಯಾದಂತ ದೇವರಿಗೆ ಇರುವಂತ ಸಮಯದಲ್ಲಿ ನಮ್ಮ ಅಣ್ಣನಾದಂತ ಯೇಸು ಕ್ರಿಸ್ತನ್ ಏನ್ ಮಾಡಿದಾನೆ, ಮರಣ ಶಾಸನವನ್ನ ಈ ಒಂದು ಗ್ರಂಥದ ಸುರುಳಿಯಲ್ಲಿ ಆತನು ಬರೆದುಕೊಂಡು ಅನೇಕ ಮಂದಿಯನ್ನು ತಂದೆಯ ಬಳಿಗೆ ಸೇರಿಸಬೇಕು ಅನ್ನುವಂತ ಆಶೆಯಿಂದ ಈ ಭೂಮಿಯಲ್ಲಿ ಬಂದು ಆತನ ಏನ್ ಹೇಳ್ತಾ ಇದ್ದಾನೋ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನವನ್ನು ಓದಿ. ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಇಷ್ಟೊಂದು ವೇದನೆ ಆತನಿಗೆ ಉಂಟಾಗುವುದಕ್ಕೆ ಕಾರಣ ಮನುಷ್ಯರೇ ಆಗಿದ್ದಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಏನಿದೆ ನೋಡಿ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ, ಶರೀರದ ಅವತಾರದಲ್ಲಿ ಭೂಮಿಯಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನು. ಆದ್ರೆ ಮರಣ ಎನ್ನುವಂಥದ್ದು ಬಂದ್ರೆ ಆ ಮರಣವನ್ನ ತಪ್ಪಿಸುವಂಥದ್ದಕ್ಕೆ ಶಕ್ತಿ ಇದೆ ಅಂತ ದೇವರಿಗೆ. ಆಲೋಚನೆ ಮಾಡಿ, ಯಾವುದೊಬ್ಬ ಮನುಷ್ಯನು ಆತನು 120 ವರ್ಷಗಳು ಬದುಕ್ಬಿಟ್ಟಿದ್ದಾನೆ, ಇಲ್ಲ 130 ವರ್ಷಗಳು ಬದುಕ್ಬಿಟ್ಟಿದ್ದಾನೆ, ಅದ್ರ ಮೇಲೆ ಇನ್ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳಿ ನಾವ್ ಅಂದ್ಕಂತೀವಲ್ಲ. ದೇವರು ಮನಸ್ಸು ಮಾಡಿದ್ರೆ ಆತನು 1000 ವರ್ಷಗಳು, 1,00,000 ವರ್ಷಗಳು, ಕೋಟಿ ವರ್ಷಗಳು ಕೂಡ ಈ ಶರೀರದಲ್ಲಿ ಈ ಭೂಮಿಯಲ್ಲಿ ಇರಿಸುವುದಕ್ಕೆ ಶಕ್ತನಾಗಿದ್ದಾನೆ ದೇವರು. ಆಲೋಚನೆ ಮಾಡಿದ್ದಾನೆ. ಅಂದ್ರೆ ದೇವ್ರ ಇದಕ್ಕೆ ಅಶಕ್ತನು ಅಂತಲ್ಲ, ಏನೋ ಮುಪ್ಪಿನ ಮುದುಕನಾಗಿ ಹೋಗ್ಬಿಟ್ಟಿದ್ದಾನೆ, ಶರೀರದಲ್ಲಿ ಬಲ ಇಲ್ಲ, ಇನ್ನು ಅವ್ನು ಏನ್ ಮಾಡಿದ್ರು ಬದುಕಲ್ಲ ಅಂತ ಅಂದ್ರೆ ಅದು ತಪ್ಪು. ಯಾಕಂದ್ರೆ ದೇವ್ರು ಒಂದ್ ವೇಳೆ ಮನಸ್ಸು ಮಾಡಿದ್ರೆ
ಈ ಶರೀರದಲ್ಲಿ ಅವನು ಎಷ್ಟು ವರ್ಷಗಳು ಬೇಕಾದ್ರೂ ಈ ಭೂಮಿ ಮೇಲೆ ಇರ್ಬೋದು ಅಂತ ಏರ್ಪಾಟನ್ನ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ಮಾತಿನಲ್ಲೇ ಅರ್ಥವಾಗುತ್ತೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಿ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿಕೊಳ್ಳುತ್ತಾ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟಲು ದೇವರ ಮೇಲೆ ಇದ್ದಂತ ಭಯಭಕ್ತಿಯ ವಿಷಯದಲ್ಲಿ ಆತನಿಗೆ ಅತಿಯಾದಂತ ಭಯಭಕ್ತಿ ದೇವರ ಮೇಲೆ ಇದ್ದಂತ ಕಾರಣ ಆತನೇನ್ ಮಾಡಿದ್ದಾನೆ, ದೇವರಿಗೆ ಆತನು ಒಂಥರ ಏನೋ ದೇವರ ಮುಂದೆ ಹೋಗುವಂತ ರೀತಿಯಲ್ಲಿ ಆತನು ಬಹಳವಾಗಿ ಪ್ರಾರ್ಥನೆಗಳನ್ನು ಮಾಡಿದ್ದಾನೆ. ಏನಕ್ಕೋಸ್ಕರ ಈ ಕಾರ್ಯಗಳನ್ನ ಆತನು ಮಾಡಬೇಕು, ಏನಕ್ಕೋಸ್ಕರ ಈ ಪಾಠಗಳನ್ನ ಆತನ ಅನುಭವಿಸ್ಬೇಕು, ಇಷ್ಟೊಂದು ವೇದನೆ ಆತನಿಗೆ ಉಂಟಾಗುವುದಕ್ಕೆ ಕಾರಣ ಯಾರು ಅಂತಂದ್ರೆ ಮನುಷ್ಯರೇ ಆಗಿದ್ದಾರೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ತಂದೆಯಾದಂತ ದೇವರಲ್ಲ, ಇಲ್ಲ ಪವಿತ್ರಾತ್ಮನಲ್ಲ, ಇಲ್ಲ ಯೇಸು ಕ್ರಿಸ್ತನ ತನ್ನ ಪಾಪಕ್ಕೋಸ್ಕರ ಆತನ ಬಲಿಯಾಗಿಲ್ಲ, ಅವನ ಪಾಪಕ್ಕೋಸ್ಕರ ಆತನ ಬಲಿಯಾಗಿಲ್ಲ, ದೇವದೂತರ ಪಾಪಕ್ಕೋಸ್ಕರ ಆತನ ಬಲಿಯಾಗಿಲ್ಲ, ನರಮನುಷ್ಯರಿಗೋಸ್ಕರ ಆತನ ಬಲಿಯಾಗಿದ್ದಾನೆ. ಅಂದ್ರೆ ಇವರು ಮಾಡಿದಂತ ಅಧರ್ಮಗಳಿಗೆ ಬಲಿಪಶುವಾಗಿ ಆತನೇ ಮಾರ್ಪಟ್ಟಿದ್ದಾನೆ. ಅಂದ್ರೆ ಯಾವ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಪಾಪವನ್ನು ಮಾಡಿದ್ರೆ ಬಲಿ ಪಶುವನ್ನು ಅರ್ಪಿಸ್ಬೇಕಾಗಿತ್ತೋ ಆ ರೀತಿಯಾಗಿ ಯೇಸು ಕ್ರಿಸ್ತನು ಪಶುವಾಗಿ ಆತನು ಮಾರ್ಪಟ್ಟು ಬಲಿಯಾಗಿ ಹೋಗಿದ್ದಾನೆ. ಅಂದ್ರೆ ಪಾಪವನ್ನು ಮಾಡಿದಂತವನು ತಪ್ಪದೆ ಮರಣಿಸಬೇಕಾಗಿದ್ದಂತ ಕಾರಣ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಏನಾಗಿ ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಇದೆಯೋ, ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಇತ್ತು ಅಂದ್ರೆ ಯಾವುದೇ ಒಬ್ಬ ಮನುಷ್ಯನು ಪಾಪವನ್ನು ಮಾಡಿ ಆತನ ಬಲಿಗಳನ್ನು ಅರ್ಪಿಸದೆ ಅವನ ಪಾಪ ಪರಿಹಾರವನ್ನು ಆತನ ಪರಿಹಾರ ಮಾಡಿಕೊಳ್ಳದೆ ಇದ್ರೆ, ಪಾಪನ ಪರಿಹಾರ ಮಾಡಿಕೊಳ್ಳದೆ ಇದ್ರೆ ಖಚಿತವಾಗಿ ಆತನು ಸಾಯ್ಬೇಕಾಗಿತ್ತು. ಯಾವಾಗ ಒಬ್ಬ ಮನುಷ್ಯನು ತಪ್ಪನ್ನ ಮಾಡ್ತಾನೋ, ಆ ಪಾಪವನ್ನ ಮಾಡ್ತಾನೋ, ಆ ಪಾಪಕ್ಕೆ ತಕ್ಕಂತೆ ದೇವರಿಂದ ಶಾಪ ಬರ್ತಾ ಇತ್ತು. ಆ ಶಾಪಕ್ಕೆ ತಕ್ಕಂತೆ ಕೇಡುಗಳು ಬರ್ತಾ ಇತ್ತು. ಅದು ರೋಗವಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಆಗಿರ್ಬೋದು. ಆ ಶಾಪ ಬಂದ ಮೇಲೆ, ಆ ಕೇಡು ಬಂದ ಮೇಲೆ ಮರಣ ಎನ್ನುವಂಥದ್ದು ಖಚಿತ, ಮರಣ ಬಂದ ಮೇಲೆ ನರಕ ಎನ್ನುವಂಥದ್ದು ಖಚಿತ. ಆ ರೀತಿಯಾಗಿ ನಡೀತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಪಶುಗಳನ್ನು ಅರ್ಪಿಸ್ತಾ ಇದ್ರು ಪಾಪ ಪರಿಹಾರಕ್ಕೋಸ್ಕರ, ಆ ರೀತಿಯಾಗಿ ಯೇಸು ಕ್ರಿಸ್ತನೇ ಎಲ್ಲ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರ ಆತನೇ ಬಲಿಯಾಗಿದ್ದಾನೆ. ಆತದಿಂದ ಮನುಷ್ಯರನ್ನ ಪ್ರೀತಿಸಿ ಅವರಿಗೋಸ್ಕರ ಯೇಸು ಕ್ರಿಸ್ತನು ಬಲಿಯಾಗಬೇಕಾಗಿ ಬಂದಿದೆ. ಅದ್ರ ಧರ್ಮಶಾಸ್ತ್ರವು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಲ್ಲದೇನೆ ಆ ಒಂದು ವಾಕ್ಯದ ಪ್ರಕಾರವಾಗಿ ಆತನು ನೆರವೇರಿಸಿ ತೋರಿಸಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ ಧರ್ಮಶಾಸ್ತ್ರವನ್ನು ನೆರವೇರಿಸಿರುವಂತ ವ್ಯಕ್ತಿ. ಬೈಬಲ್ ಅನ್ನ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ಆಜ್ಞೆಗಳನ್ನು ಎಲ್ಲವನ್ನ ಪಾಲಿಸಿರುವಂತಹ ಏಕೈಕನು ಒಬ್ಬನು ಮಾತ್ರವೇ ಯೇಸು ಕ್ರಿಸ್ತನು ಮಾತ್ರವೇ. ಅಂದ್ರೆ ಪ್ರಪಂಚದಲ್ಲಿರುವಂತ ಮನುಷ್ಯರು ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಇಷ್ಟೊಂದು ತ್ಯಾಗವನ್ನ ಮಾಡಿ ಪಾಪದಿಂದ ಬರುವಂತ ಮರಣವನ್ನ ತಪ್ಪಿಸಿದಾನೆ ಅಂದ್ರೆ ಈ ಭೂಮಿಯ ಮೇಲೆ ಬದುಕಿರುವಾಗ ಮನುಷ್ಯರು ತಮ್ಮ ಮರಣ ಶಾಸನವನ್ನು ಮಾರ್ಪಡಿಸಿಕೊಳ್ಳಬಲ್ಲರ? ಈಗ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ತನ್ನ ಮರಣ ಶಾಸನವನ್ನು ಆತನು ಬರೆದಂತ ಕಾರಣ ಆತನ ಏನ್ ಮಾಡಿದ್ದಾನೆ, 2000 ವರ್ಷಗಳ ಕೆಳಗೆ ಬಂದು ಈ ಭೂಮಿ ಮೇಲೆ ಆತನು ಅದನ್ನು ನೆರವೇರಿಸಿದ್ದಾನೆ. ಅಂದ್ರೆ ಎಲ್ಲರಿಗೂ ಕೂಡ ಮರಣ ಶಾಸನ ಎನ್ನುವಂಥದ್ದು ಫಿಕ್ಸ್ ಆಗಿ ಹೋಗಿದೆ. ಮರಣ ಶಾಸನವನ್ನ ಯಾರಾದ್ರೂ ಈಗ ಮಾರ್ಪಡಿಸಿಕೊಳ್ಳುವುದಕ್ಕಾಗುತ್ತಾ? ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 39ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 39ನೇ ವಚನವನ್ನ. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಇಲ್ಲಿ 33ನೇ ವಚನದಿಂದ ನೋಡ್ಕೊಂಡ್ ಬಂದ್ರೆ ಖಚಿತವಾಗಿ ಅರ್ಥವಾಗುತ್ತೆ. 33ನೇ ವಚನದಿಂದ ಓದಿ. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸಿದರು. ಆದರೆ ಎಲ್ಲ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನೆಂಬ ಒಬ್ಬ ಫರಿಸಾಯನು ಹಿರೀಸಭೆಯಲ್ಲಿ ಎದ್ದು ನಿಂತು, ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ, ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ಥೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನೇಶುಮಾರಿಯ ಕಾಲದಲ್ಲಿ ಗಲಿಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನೂ ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿ ಹೋದರು. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಈ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಅಪೊಸ್ತಲರು ಯೇಸು ಕ್ರಿಸ್ತನ ಮರಣದ ತರುವಾಯ
ಆತನು ಪ್ರಾರಂಭಿಸಿದಂತ ಕೆಲಸವನ್ನ ಇಲ್ಲ ಈ ಒಂದು ಆತನು ಪ್ರಾರಂಭಿಸಿದಂತ ಕ್ರಾಂತಿಯನ್ನ ಮುಂದುವರಿಸುತ್ತಿರುವಂತ ಸಮಯದಲ್ಲಿ ಈ ಪ್ರಧಾನ ಯಾಜಕರು ಈ ಓಲೆಕಾರರೊಂದಿಗೆ ಅವರನ್ನ ಕೂಡಿಕೊಂಡು ಸೆರೆಮನಿಯಲ್ಲಿ ಹಾಕಿಸುವಂತ ಕಾರ್ಯವು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಕೆಲಸವನ್ನು ಮಾಡುವಂತ ಸಮಯದಲ್ಲಿ ಇವರು ಗಡ್ಡಿಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನು, ನೀವು ಯೇಸು ಕ್ರಿಸ್ತನ ಹೆಸರುಗಳ ಬಗ್ಗೆ ಮಾತಾಡಬಾರ್ದು ಹಂಗೆ ಹಿಂಗೆ ಎಂಬುದಾಗಿ. ಈ ಒಂದು ಗಮಲಿಯೇಲ ಎನ್ನುವಂತವನು ಈತನು ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನೀವು ಈ ಮನುಷ್ಯರ ವಿಷಯದಲ್ಲಿ ಹೋಗ್ಬೇಡ್ರಿ. ಒಂದು ವೇಳೆ ದೇವರಿಂದಲೇ ಈ ಏರ್ಪಾಟಾಗಿದ್ರೆ ಅದನ್ನ ನಿಲ್ಲಿಸುವುದಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಒಂದು ವೇಳೆ ದೇವರನ್ನ ಹೊರತುಪಡಿಸಿ ಮನುಷ್ಯರ ಆಲೋಚನೆಯಿಂದಲೇ ಇದಾಗಿದ್ರೆ, ಇವ್ರು ಸುವಾರ್ತೆ ಸಾರುವಂತದ್ದು, ಯೇಸು ಕ್ರಿಸ್ತನು ಬಂದಿರುವಂತದ್ದು ಇವೆಲ್ಲವೂ ಕೂಡ ಮನುಷ್ಯನ ಆಲೋಚನೆ ಪ್ರಕಾರವಾಗಿದ್ರೆ ತನ್ನಟಿಗೆ ತಾನೇ ಹಾಳಾಗೋಗುತ್ತೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆದ್ರೆ ದೇವರಿಂದ ಆಗಿದ್ರೆ ಅದ್ರ ವಿಷಯಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ನೀವು ದೇವರಿಗೆ ವಿರೋಧವಾಗಿ ಯುದ್ಧವನ್ನು ಮಾಡುವಂತ ರೀತಿಯಲ್ಲಿ ನೀವು ಕಾಣ್ತೀರಾ ಎಂಬುದಾಗಿ ಖಚಿತವಾಗಿ ಇಲ್ಲಿ ಅವ್ರು ಹೇಳುವಂತ ಮಾತು ಗೊತ್ತಾಗುತ್ತೆ. ಅಂದ್ರೆ ಇವರು ಸೆರೆಮನೆಗೆ ಹಾಕಿಸಿದಂತ ಸಮಯದಲ್ಲಿ ಕರ್ತನ ದೂತರನ್ನ ಬಿಡಿಸಿ ದೇವಾಲಯದಲ್ಲಿ ದೇವರ ಮಾತುಗಳನ್ನ ಹೇಳಿ ಅಂತ ಹೇಳುವಂತ ಕಾರ್ಯವು ಇದೆಲ್ಲವೂ ಕೂಡ ಅಲ್ಲಿ ಇದೆ. ಅಂದ್ರೆ ಈ ಪ್ರಧಾನ ಯಾಜಕರು ಕೆಲವು ಮಂದಿ ಪರಿಸಯರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಾರಬಾರದು ಎಂಬುದಾಗಿ ಆಜ್ಞೆನ ಜಾರಿ ಮಾಡಿದ್ರು ಕೂಡ ಅಪೊಸ್ತಲರು ಎದರದೆ ಇವರ ಒಂದು ಗೊಡ್ಡು ಬೆದರಿಕೆಗಳಿಗೆ ಎದರದಂತ ರೀತಿಯಲ್ಲಿ ದೇವರ ವಾಕ್ಯವನ್ನ ಪ್ರಕಟಣೆ ಮಾಡುವಂತ ಮಾರ್ಗದಲ್ಲಿ ಇವರು ನಡೆದಿದ್ದಾರೆ ಅಂತ ನೋಡಿದ್ರೆ ನಡೆದಿದ್ದಾರೆ. ಅಂದ್ರೆ ಆಗ ಅವ್ರನ್ನ ಸಿರಿಸಭೆಯೊಳಗೆ ಬಂದು ಕೊಲ್ಬೇಕು ಅಂತ ಇದ್ದಂತ ಸಮಯದಲ್ಲಿ ಈ ಒಂದು ಗಮಲಿಯನನ್ನು ಈ ಮಾತನ್ನು ಹೇಳ್ತಾನೆ. ಇಲ್ಲಿ ಚೆನ್ನಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತ ಹೇಳಿ ಅಂತ ಅಂದ್ರೆ, ಯೇಸು ಕ್ರಿಸ್ತನು ನೇಮಕ ಮಾಡಿದಂತ ಮಾತುಗಳನ್ನ ಅಪೊಸ್ತಲರು ಖಚಿತವಾಗಿ ನೆರವೇರಿಸ್ತಾ ಇದ್ದಾರೆ. ಅಂದ್ರೆ ಯಾವ ಕಾರ್ಯಗಳು? ಆತನ ಹೇಳಿದಂತ ಎಲ್ಲಾ ನೀತಿ ಕಾರ್ಯಗಳು. ಯೇಸು ಕ್ರಿಸ್ತನು ಮರಣಿಸಿದ್ರು ಕೂಡ ಅವರು ಎಷ್ಟು ಮಾತ್ರಕ್ಕೂ ಕೂಡ ಹಿಂದೆಗೆ ಇದೆ ಅನೇಕರನ್ನ ಯೇಸು ಕ್ರಿಸ್ತನ ಒಂದು ಕಡೆಗೆ ತಿರುಗಿಸ್ತಾ ಇದ್ದಿದ್ರಿಂದನ ಇವರು ಮಾಡ್ತಿರುವಂತ ಕಾರ್ಯಗಳು ದೇವರಿಂದಲೇ ನಡೀತಾ ಇದೆ. ದೇವರನ್ನ ಹೊರತುಪಡಿಸ್ತಾ ಇದ್ರೆ ಇವರು ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅಪೊಸ್ತಲರು ಒಂದು ಸಮಯದಲ್ಲಿ ಅವರು ಸೇವೆ ಮಾಡುವಂತ ಸಮಯದಲ್ಲಿ ತಡೆದಾಗ ನೆಲವು ಅದಿರಿತು ಎಂಬುದಾಗಿ ಇದೆ. ಸೆರೆಮನಿಯಲ್ಲಿ ಇದ್ದಂತ ಸಮಯದಲ್ಲಿ ಆ ಒಂದು ಬಾಗಿಲುಗಳೆಲ್ಲ ನಡುಗೋಯ್ತು ಎಂಬುದಾಗಿ ಇದೆ. ಅಂದ್ರೆ ಅಲ್ಲೂ ಕೂಡ ಭೂಕಂಪದ ಪರಿಸ್ಥಿತಿ ಏರ್ಪಟ್ಟಿದೆ ಎನ್ನುವಂಥದ್ದು ಖಚಿತವಾಗಿ ಇಲ್ಲಿ ಅರ್ಥವಾಗುವಂತ ಒಂದು ಕಾರ್ಯ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ ಮಾತನ್ನ ಕೇಳಿ ಅಪೊಸ್ತಲರನ್ನ ಯಾವ ರೀತಿಯಾಗಿ ಕೊಲ್ಲುವುದಕ್ಕೆ ಮನಸ್ಸು ಮಾಡಿದ್ದಂಥವ್ರು ಕೊಲ್ಲದಂತ ರೀತಿಯಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ವಿಚಾರಣೆ ಮಾಡಿ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತಾಡಬಾರ್ದು ಎಂಬುದಾಗಿ ಒಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಕೊಲ್ಲಬೇಕು ಅಂತ ಇದ್ದಂಥವರು ಒಡಿಸಿ ಬಿಟ್ಬಿಡ್ತಾರೆ. ಏನಕ್ಕೆ? ಈ ಒಂದು ಗಮಲಿಯೇಲನ ಎನ್ನುವಂತ ಈ ಒಂದು ವ್ಯಕ್ತಿಯ ಆಲೋಚನೆಯಿಂದ. ಅಂದ್ರೆ ತಂದೆ ಭೂಮಿ ಮೇಲೆ ಇರುವಂತ ಮನುಷ್ಯರೆಲ್ಲರಿಗೂ ಕೂಡ ನಿಯಮದ ಪ್ರಕಾರವಾಗಿ ಜೀವಿಸಬೇಕು ಅಂತ ಹೇಳಿ ಒಂದು ಪದ್ಧತಿಯನ್ನ ಇಟ್ಟಿದ್ದಾನೆ. ಆ ಒಂದು ಪದ್ಧತಿ ಏನೋ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ಕೀರ್ತನೆಗಳು 139ನೇ ಅಧ್ಯಾಯ 16ನೇ ವಚನವನ್ನು ಓದಿ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅಂದ್ರೆ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವಂತ ಕ್ರಮವನ್ನ ದೇವರೇ ತಾಯಿಯ ಗರ್ಭಕ್ಕೆ ಇಟ್ಟಿದ್ದಾನೆ. ಆಲೋಚನೆ ಮಾಡಿ. ತಾಯಿಯ ಗರ್ಭದಲ್ಲಿ ಮಾತ್ರವೇ ಶರೀರವನ್ನ ನಿರ್ಮಾಣ ಮಾಡುವುದಕ್ಕೆ ಆಗುವಂಥದ್ದು. ತಾಯಿಯ ಗರ್ಭ ಮಾತ್ರವೇ ಶರೀರವನ್ನ ನಿರ್ಮಾಣ ಮಾಡುವ, ಅಂದ್ರೆ ಮನುಷ್ಯನ ಶರೀರವನ್ನ ನಿರ್ಮಾಣ ಮಾಡುವಂತ ಫ್ಯಾಕ್ಟರಿ. ಅದನ್ನ ಹೊರತಾಗಿ ಬೇರೆ ಎಲ್ಲೂ ಇಲ್ಲ. ಈಗ ಗರ್ಭವೇ ತಯಾರು ಮಾಡ್ತದೆ ಅಂತ ಹೇಳಿ ಬಿಟ್ಬಿಟ್ರೆ ತಯಾರಾಗುತ್ತಾ? ತಯಾರಾಗಲ್ಲ. ಅಂದ್ರೆ ಸೂಕ್ಷ್ಮ ಕಣ ಪಿಂಡದ ಒಂದು ರೂಪವನ್ನ ತಂದುಕೊಳ್ಳುವಂತ ಸಮಯದಲ್ಲಿ ಆತನ ಕಣ್ಣುಗಳು ಅದನ್ನು ನೋಡ್ತಲೇ ಇದೆ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ತಾಯಿಯ ಗರ್ಭವೇ ಮನುಷ್ಯನ ಶರೀರವನ್ನ ನಿರ್ಮಾಣ ಮಾಡುವಂಥದ್ದು. ಒಂದು ಮಗುವಿನ ಒಂದು ಶರೀರ ಎನ್ನುವಂಥದ್ದು ವೃದ್ಧಿ ಆಗ್ಬೇಕಂದ್ರೆ ಬೆಳಿಬೇಕು ಅಂದ್ರೆ ತಾಯಿಯ ಗರ್ಭ ಬೇಕೇ ಬೇಕು. ದೇವ್ರು ಇದನ್ನ ಮಾಡ್ಬಿಟ್ಟಿದಾನಲ್ಲ, ದೇವ್ರ ವ್ಯವಸ್ಥೆಯನ್ನ ಮಾಡ್ಬಿಟ್ಟು ಈಗ ಉದಾಹರಣೆಯಾಗಿ ಈ ಸೃಷ್ಟಿಯನ್ನು ಉಂಟು ಮಾಡಿದಾನೆ, ಭೂಮಿಯನ್ನು ಉಂಟು ಮಾಡಿದಾನೆ. ಭೂಮಿಯನ್ನು ಉಂಟು ಮಾಡ್ಬಿಟ್ಟು ಆತನು ತಿರುಗುವಂತೆ ಮಾಡ್ಬಿಟ್ಟು ಆತನು ಸುಮ್ಮನೆ ಇದ್ದಾನೆ ಅಂತಂದ್ರೆ ಸುಮ್ಮನೆ ಇಲ್ಲ. ಯೇಸು ಕ್ರಿಸ್ತನ ಅಂತ ಹೇಳ್ತಾನೆ, ನನ್ನ ತಂದೆ ಇವತ್ತಿನವರೆಗೂ ಕೆಲಸವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಇದೆ. ಆದಿಕಾಂಡದಲ್ಲಿ ಏನಿದೆ? ದೇವರು ಸೃಷ್ಟಿ ಕಾರ್ಯಕ್ರಮನೆಲ್ಲ ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡ ಎಂಬುದಾಗಿ ಇದೆ. ವಿಶ್ರಮಿಸಿಕೊಂಡ ಅಂತ ಅಲ್ಲಿದೆ. ಯೇಸು ಕ್ರಿಸ್ತನ್ ಇಲ್ಲಿ ನೋಡ್ರೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ. ಏನಿದ್ರ ಅರ್ಥ? ಅಂದ್ರೆ ಯೇಸು ಕ್ರಿಸ್ತನ್ ಕೆಲಸ ಯೇಸು ಕ್ರಿಸ್ತನ ಮಾತಿಗನುಸಾರವಾಗಿ ತಂದೆ ಕೆಲಸ ಮಾಡ್ತಾ ಇದ್ದಾನ? ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿರುವಂತ ಮಾತಿಗನುಸಾರವಾಗಿ ಯೇಸು ಕ್ರಿಸ್ತ ತಂದೆ ವಿಶ್ರಮದಲ್ಲಿ ಇದ್ದಾನ ಸೃಷ್ಟಿಯನ್ನು ಮುಗಿದ ಮೇಲೆ? ಆಲೋಚನೆ ಮಾಡಿ. ದೇವರು ಸೃಷ್ಟಿ ಕಾರ್ಯಕ್ರಮವನ್ನು ಮಾತ್ರವೇ ಮುಗಿಸಿ ಆತನ ಏನ್ ಮಾಡಿದಾನೆ? ಇವೆಲ್ಲವುಗಳನ್ನು ನೋಡ್ಕೊಳ್ತಾ ಇದ್ದಾನೆ.
ಇವತ್ತು ವಾಚ್ಮ್ಯಾನ್ಗಳು ಕೆಲಸ ಮಾಡ್ತಿರ್ತಾರೆ, ಅದು ಕೆಲಸವೇನಾ? ನೋಡ್ಕೊಳ್ಳೋದಷ್ಟೇ ಕಣ್ಣಲ್ಲಿ, ಅವ್ರೇನು ಹೋಗಲ್ಲೇನು ಚೆನ್ನಾಗಿ ದೇಹವನ್ನ ದಂಡಿಸುವಂತದ್ದಿರಲ್ಲ, ಕುಳಿತುಕೊಂಡು ಎಲ್ಲ ನೋಡ್ತಿರ್ತಾರೆ. ಅದನ್ನ ಏನಂತಾರೆ? ಕೆಲಸ ಅಂತಾರೆ, ಕೆಲಸವೇ ಅಂತಾರೆ. ಆ ರೀತಿಯಾಗಿ ಈ ಪ್ರಕೃತಿ ಎಲ್ಲವೂ ಕೂಡ, ಭೂಮಿ ಸರಿಯಾದಂತ ಕ್ರಮದಲ್ಲಿ ತಿರುಗುತ್ತಾ ಇದೆಯಾ? ಸೂರ್ಯನ ಸರಿಯಾದಂತ ಕ್ರಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನ? ಇವೆಲ್ಲವನ್ನ ದೇವರು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ತಾಯಿಯ ಗರ್ಭದಲ್ಲಿ ಶರೀರ ಎನ್ನುವಂಥದ್ದು ಬೆಳೆಯುವಂತ ಏರ್ಪಾಟನ್ನ ದೇವರೇ ಮಾಡಿದ್ರೂ ಕೂಡ ಸರಿಯಾದಂತ ರೀತಿಯಲ್ಲಿ ಆಗ್ತಾ ಇದೆಯಾ ಇಲ್ವಾ ಎನ್ನುವಂಥದ್ದನ್ನ ನೋಡ್ತಾ ಇದ್ದಾನೆ. ಸರಿಯಾದಂತ ರೀತಿಯಲ್ಲಿ ದೇವರೇ ತಯಾರು ಮಾಡ್ತಾ ಇದ್ದಾನೆ. ಒಂದು ವೇಳೆ ಯಾರನ್ನ ಕುಂಟರನ್ನಾಗಿ ಮಾಡ್ಬೇಕು ಅವ್ರನ್ನ ಕುಂಟರನ್ನಾಗಿ ಮಾಡ್ತಾ ಇದ್ದಾನೆ, ಯಾರನ್ನ ಕುರುಡರನ್ನಾಗಿ ಮಾಡ್ಬೇಕು ಆ ರೀತಿ ಕುರುಡರನ್ನಾಗಿ ಮಾಡ್ತಾ ಇದ್ದಾನೆ. ಆಲೋಚನೆ ಮಾಡಿ. ಇವತ್ತು ನಾವು ಒಂದು ಎಕ್ಸಾಂಪಲ್ ಆಗಿ ಒಂದು ವಿಚಾರವನ್ನು ನೋಡ್ಕೋಬೇಕು ಅಂತ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಈ ಒಂದು ಸಂಗತಿಯನ್ನ ಉದಾಹರಣೆಯಾಗಿ ನಾವು ಈ ಒಂದು ಕಂಪ್ಯೂಟರ್ ಅನ್ನುವಂಥದ್ದು ಗೊತ್ತಿದೆ. ಈ ಕಂಪ್ಯೂಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಕಂಪ್ಯೂಟರ್ ಅಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡ್ತೀವಿ. ಆ ಈ ಕಂಪ್ಯೂಟರ್ಗಳಲ್ಲಿ ಬಹಳ ಒಂದು ವೈಜ್ಞಾನಿಕತೆಯಿಂದ ಕೆಲಸಗಳನ್ನ, ವೈವಿಧ್ಯವಾದಂತ ಕೆಲಸವನ್ನ ಮಾಡುವಂತ ಒಂದು ಕಲೆ, ಆ ಒಂದು ವ್ಯವಸ್ಥೆ, ಆ ಒಂದು ತಂತ್ರಜ್ಞಾನ ಕಂಪ್ಯೂಟರ್ ಅಲ್ಲಿ ಇದೆ. ಅಂತ ಒಂದು ತಂತ್ರಜ್ಞಾನ ಕಂಪ್ಯೂಟರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ಕಂಪ್ಯೂಟರ್ ನ ಒಂದನ್ನ ಇಟ್ಬಿಟ್ರೆ ಅದರ ಪಾಡಿಗೆ ಅದೇ ಮಾಡ್ಕೊಳತ್ತಾ? ನಡೆಯಲ್ಲ. ಅಂದ್ರೆ ಮನುಷ್ಯನ್ ಬೇಕೇ ಬೇಕಾ? ಬೇಕೇ ಬೇಕು. ಆ ರೀತಿಯಾಗಿ ಇದೆಷ್ಟು ವಾಸ್ತವವೋ, ತಾಯಿಯ ಗರ್ಭದಲ್ಲಿ ದೇವರಂತ ಏರ್ಪಾಟನ್ನ ಮಾಡಿದ್ರೂ ಕೂಡ ಅದು ಸರಿಯಾದಂತ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ವಾ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಏನಕ್ಕೆ? ಮನುಷ್ಯನ ಮೇಲಿರುವಂತ ಅಗಾಧ ಪ್ರೀತಿಯಿಂದ, ಮನುಷ್ಯನ ಮೇಲಿರುವಂತ ಅಗಾಧ ಪ್ರೀತಿಯಿಂದಲೇ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಅದನ್ನ ನೋಡ್ತಾ ಇದ್ದಾನೆ. ಸರಿಯಾದಂತ ರೀತಿಯಲ್ಲಿ ಕಾಲ ಬರ್ತಾ ಇದೆಯಾ? ಸರಿಯಾದಂತ ರೀತಿಯಲ್ಲಿ ಹೃದಯ ಬೆಳವಣಿಗೆ ಹೊಂದುತ್ತಾ ಇದೆಯಾ? ಸರಿಯಾದಂತ ರೀತಿಯಲ್ಲಿ ಕಣ್ಣು ಬೆಳವಣಿಗೆ ಹೊಂದುತ್ತಾ ಇದೆಯಾ? ದೇವ್ರು ಇದು ಎಲ್ಲವನ್ನ ಆತನು ನೋಡ್ತಾ ಇದ್ದಾನೆ ಅನ್ನೋದನ್ನ ಖಚಿತವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಈ ಒಂದು ಆ ತಾಯಿಯ ಗರ್ಭದಲ್ಲಿ ಈ ಈ ರೀತಿಯಾದಂತ ಏರ್ಪಾಟನ್ನ ದೇವ್ರು ಮಾಡ್ತಾ ಇರುವಂತ ಸಮಯದಲ್ಲಿ ಆ ಒಂದು ವ್ಯಕ್ತಿಗೆ ದೇವ್ರು ದಿನಗಳನ್ನ ತೀರ್ಮಾನ ಮಾಡ್ತಾ ಇದ್ದಾನೆ, ದಿನಗಳನ್ನ ನೇಮಿಸ್ತಾ ಇದ್ದಾನೆ. ಅಂದ್ರೆ ಒಬ್ಬ ಮನುಷ್ಯನ ಆಯುಷ್ ಕಾಲಗಳು ಇಷ್ಟು ವರ್ಷಗಳಿರ್ಬೇಕು, ಇಷ್ಟು ತಿಂಗಳುಗಳಿರ್ಬೇಕು, ಇಷ್ಟು ದಿನಗಳಿರ್ಬೇಕು, ಇಷ್ಟು ಗಂಟೆಗಳಿರ್ಬೇಕು, ಇಷ್ಟು ನಿಮಿಷಗಳಿರ್ಬೇಕು ಅಂತ. ಯಾಕೆಂದ್ರೆ ಒಂದು ನಿಮಿಷ ಇದ್ದು ಸಾಯುವಂತ ಮಕ್ಕಳಿದಾವೆ, ಒಂದು ದಿನ ಇದ್ದು ಸಾಯುವಂತ ಮಕ್ಕಳಿದಾವೆ, ಒಂದು ತಿಂಗಳಿದ್ದು ಸಾಯುವಂತವಿದಾವೆ, ಒಂದು ವರ್ಷಗಳಿದ್ದು ಸಾಯುವಂತವಿದಾವೆ. ಎಲ್ಲ ಸಮಯದಲ್ಲೂ ಕೂಡ ಸಾಯುವಂತವ್ರು ಇದ್ದಾರೆ. ಅಂದ್ರೆ ದೇವ್ರೇನ್ ಮಾಡ್ತಾನೆ? ತೀರ್ಮಾನವನ್ನ ಮಾಡ್ತಾ ಇದ್ದಾನೆ. ನೀನು ಈ ಭೂಮಿ ಮೇಲೆ ಇಂಥ ಒಂದು ಸಮಯದಲ್ಲಿ ಹುಟ್ಟಿ ಇಂಥ ಒಂದು ಸಮಯದಲ್ಲೇ ಸಾಯ್ಬೇಕು. ನಾವ್ ಏನ್ ಅಂದ್ಕೊಂಡ್ಬಿಡ್ತೀವಿ ಅಂದ್ರೆ, ಭೂಮಿ ಮೇಲೆ ಏನಕ್ಕೋಸ್ಕರ ಹುಟ್ಟಿಸ್ಬೇಕಾಗಿತ್ತು? ಒಂದೇ ಒಂದು ನಿಮಿಷ ಇದು ಸಾಯುವಂತದ್ದಾದ್ರೆ ಅಂತ. ದೇವರ ಪ್ರಣಾಳಿಕೆಗಳು ನಮ್ಗೇನ್ ಅರ್ಥವಾಗುತ್ತೆ? ದೇವರ ಕಾರ್ಯಗಳು ನಮ್ಗೇನ್ ಅರ್ಥವಾಗುತ್ತೆ? ನಾವ್ ಈ ರೀತಿಯಾಗಿನೇ ಮಾತಾಡ್ತೀವಿ. ಯೆಶಾಯ 55:8 ಏನಿದೆಯೋ ಗೊತ್ತಾ? ನಿಮ್ಮ ಆಲೋಚನೆಗಳು ಬೇರೆ, ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಮಾರ್ಗಗಳು ಬೇರೆ, ನನ್ನ ಮಾರ್ಗಗಳು ಬೇರೆ. ಈ ದೇವರ ಆಲೋಚನೆಗಳಿಗೂ ದೇವರ ಒಂದು ಮಾರ್ಗಗಳಿಗೂ, ಮನುಷ್ಯನ ಆಲೋಚನೆಗಳಿಗೂ ಮನುಷ್ಯನ ಮಾರ್ಗಗಳಿಗೂ ಭೂಮಿಯಿಂದ ಆಕಾಶಕ್ಕಿರುವಂತ ಅಂತರವಂತೆ. ನಾವ್ ಈ ರೀತಿಯಾಗಿ ತಿಳಿದಂತ ರೀತಿಯಲ್ಲಿ ನಾವು ಮಾತನಾಡಿದ್ರೆ ದೇವರ ಒಂದು ಉದ್ದೇಶಗಳು ಯಾವ ರೀತಿಯಾಗಿರುತ್ತೋ ಅದು ಯಾರಿಗೆ ಗೊತ್ತಿದೆ? ದೇವರ ಪ್ರಣಾಳಿಕೆಗಳು ಯಾವ ರೀತಿಯಾಗಿದೆಯೋ ಅದು ಯಾರಿಗೆ ಗೊತ್ತಿದೆ? ಅದು ನಮಗೆ ಗೊತ್ತಿಲ್ಲದಂತ ಕಾರಣವೇ ನಾವೇನ್ ಮಾಡ್ತೀವಿ? ಈ ರೀತಿಯಾಗಿ ಮಾತಾಡ್ತೀವಿ. ಅಂದ್ರೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಾರಂಭದ ದಿನದಿಂದ ಒಂದು ಮುಕ್ತಾಯದ ದಿನದವರೆಗೂ ಕೂಡ ಆತನೇನ್ ಮಾಡಿದ್ದಾನೆ? ಎಲ್ಲವನ್ನ ಆತನು ಮೊದಲೇ ಶಾಸನವನ್ನಾಗಿ ಬರೆದಿದ್ದಾನೆ. ಒಂದು ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ಅಂಗಾಂಗದ ನಿರ್ಮಾಣ ಆದಾಗ್ಲೇ ಮನುಷ್ಯನ ಒಂದು ಮರಣ ಶಾಸನ ದೇವರೇ ಬರೆದು ತೀರ್ಮಾನವನ್ನ ಮಾಡಾಕ್ಬಿಟ್ಟಿದ್ದಾನೆ. ಅಂದ್ರೆ ಈ ರೀತಿಯಾಗಿ ದೇವರು ಮನುಷ್ಯನಿಗೆ 100 ವರ್ಷಗಳಾಗಿರ್ಬೋದು, 60 ವರ್ಷಗಳಾಗಿರ್ಬೋದು, 70 ವರ್ಷಗಳಾಗಿರ್ಬೋದು, 10 ವರ್ಷಗಳಾಗಿರ್ಬೋದು, 5 ವರ್ಷಗಳಾಗಿರ್ಬೋದು, ಈ ರೀತಿಯಾಗಿ ತೀರ್ಮಾನ ಮಾಡಿ ದೇವರು ಒಂದ್ಸರಿ ಆ ಮನುಷ್ಯನಿಗೆ ಆಯುಷ್ಕಾಲವನ್ನ ತೀರ್ಮಾನವನ್ನು ಮಾಡಿ ಆತನಿಗೆ ಮರಣಶಾಸನವನ್ನು ಬರೆದಂತ ಅನಂತರ ಇದನ್ನ ಮಾರ್ಪಡಿಸುವಂತ ಅವಕಾಶ ಇದೆಯಾ? ದೇವರೇನೋ ಅಂಗಾಂಗಗಳಾಗುವಂತ ಸಮಯದಲ್ಲಿ, ಅದು ಹುಟ್ಟುವಂತ ಸಮಯದಲ್ಲಿ ಇಷ್ಟು ದಿನಗಳ ಇಂಥದ್ದೇ ಒಂದು ಡೇಟಿನಲ್ಲಿ, ಇಂಥ ಒಂದು ಕಾಲದಲ್ಲಿ, ಇಂಥವರ ಗರ್ಭದಲ್ಲಿ, ಇಂಥ ಒಂದು ಜಾಗದಲ್ಲಿ, ಈ ಒಂದು ಸಮಯದಲ್ಲಿಯೇ ಜನಿಸಿ ನೀನ್ ಇಂಥ ಒಂದು ದಿನದಲ್ಲಿ ಈ ಲೋಕವನ್ನು ಬಿಡ್ಬೇಕು ಎಂಬುದಾಗಿ ದೇವರು ತೀರ್ಮಾನ ಮಾಡಿದಾನಲ್ಲ, ಇದನ್ನ ಬದಲಾಯಿಸುವಂತ ಅವಕಾಶ ಇದೆಯಾ? ಇಲ್ಲ ಇದನ್ನ ಮಾರ್ಪಡಿಸಿಕೊಳ್ಳಬಹುದು, ಇಲ್ಲ ಒಂದು ಹೆಚ್ಚಿಸಿಕೊಳ್ಳಬಹುದು, ಇಲ್ಲವೇ ಕಡಿಮೆ ಮಾಡ್ಕೋಬಹುದಾ? 100 ವರ್ಷ ಕೊಟ್ಟಿದ್ದಾನೆ ಅಂದ್ರೆ 50 ವರ್ಷಕ್ಕೆ ನಾವು ಕಡಿಮೆ ಮಾಡ್ಕೋಬಹುದಾ ಎನ್ನುವಂತ ವಿಚಾರವನ್ನು ಬೈಬಲ್ ನಲ್ಲಿ ನೋಡುವಂತದ್ದಾದ್ರೆ, ಇಂದು ವಿಜ್ಞಾನಿಗಳು ಎಷ್ಟೆಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಬ್ಬನ ಹೆಸರು ನಮಗೆ ಸ್ಪಷ್ಟವಾಗಿ ಕೆಲವೊಂದು ದಿನಗಳ ಹಿಂದೆ ನಾನು ಇದನ್ನ ಹೇಳಿದ್ದೀನಿ. ಅಲೈನ್ ಸಿಂಕ್ಲೈರ್ ಎನ್ನುವಂತವನು. ಈತನ ಏನ್ ಮಾಡಿದಾನೆ? ಮನುಷ್ಯನ ಆಯುಷ್ ಕಾಲವನ್ನು 100 ವರ್ಷಕ್ಕೆ ಜಾಸ್ತಿ ಮಾಡ್ಬೇಕೆಂಬುದಾಗಿ ಆಲೋಚನೆ ಮಾಡಿ ಸತ್ತೋಗಿದ್ದಾನೆ. ಅದಲ್ಲದೆ ಈ